Students, am I audible to all of you? Students, I'm ಮಾತಾಡಿದಲ್ಲ ವೇಸ್ಟ್ ಆಯ್ತು ತನಕ. Students, ನನ್ನ ಹೆಸರು ಬಸವರಾಜ್ ಸರ್. Students, if you do not know me, my name is Basavaraj Sir, your biology master students. ಸರಿನಾ? ಸೊ ಇಲ್ಲಿವರೆಗೂ ನಾನು ಏನು ಹೇಳಿದೆ ಅಂತಂದ್ರೆ ಸ್ಟೂಡೆಂಟ್ಸ್, ಐ ಆಮ್ ಅ ನೀಟ್ ಟೀಚರ್. ಐ ಬಿನ್ ಟೀಚಿಂಗ್ ಫ್ರಮ್ ಆಲ್ಮೋಸ್ಟ್ 3 years ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ರೈಟ್, ನನ್ನ ತುಂಬ ಜನ ಡಾಕ್ಟರ್ಸ್ ಆಗಿದ್ದಾರೆ. ರೈಟ್, ಸೊ ದಿಸ್ ಇಸ್ ಪಾರ್ಟ್ 1 and this is part 2. ಸೊ ಪ್ಲೀಸ್ ಪಾರ್ಟ್ 1 ಮತ್ತು ಪಾರ್ಟ್ 2ನ ಖಂಡಿತ ನೋಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಬರುತ್ತೆ. ತುಂಬ ಐಟಮ್, ತುಂಬ ಬೇರೆ ಬೇರೆ ವಿಷಯನ ಕಲಿತೀರಾ ಅಲ್ಲಿ. ಎಸ್ಪೆಷಲಿ ಪಾರ್ಟ್ 1ನಲ್ಲಿ ಮೋನೋ ಹೈಬ್ರಿಡ್ ಕ್ರಾಸು, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಮತ್ತೆ ವಾಟ್ ಇಸ್ ಡಾಮಿನೆನ್ಸ್, ವಾಟ್ ಇಸ್ ಲಾ ಆಫ್ ಸೆಗ್ರಿಗೇಷನ್ ಅದು ಕಲಿತೀರಾ. ಈ ಪಾರ್ಟ್ 2 ನೋಡಿದ್ರೆ ನೀವು ವಾಟ್ ಇಸ್ ಇನ್ ಕೋ ಡಾಮಿನೆನ್ಸ್ ಅಂದ್ರೆ ಏನು, ವಾಟ್ ಇಸ್ ಲಿಂಕೇಜ್, ವಾಟ್ ಇಸ್ ರೀಕಾಂಬಿನೇಷನ್, TH ಮಾರ್ಗನ್ ಎಕ್ಸ್ಪೆರಿಮೆಂಟ್, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಇಲ್ಲಿ ಕವರ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಖಂಡಿತ ಈ 2 ವಿಡಿಯೋಸ್ ನೋಡಿ ನಿಮಗೆ ಈಸಿಲಿ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಐ ಹೋಪ್ ನೀವೆಲ್ಲರೂ ಊಟ ಮಾಡಿ ಕುಂತೀರಾ ಈ ಕ್ಲಾಸಲ್ಲಿ, ಆರಾಮ ಕಲಿಯೋದ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್, ಸರಿನಾ? ಸ್ಟೂಡೆಂಟ್ಸ್, ಶೆಲ್ ವಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್, ಆಲ್ ಆಫ್ ಯು. ಸ್ಟೂಡೆಂಟ್ಸ್, ವಿಡಿಯೋನ ಫಸ್ಟ್ ಎಲ್ಲರೂ ಬೇಗ ಒಂದ್ಸತಿ ಲೈಕ್ ಮಾಡಿ, ಎಲ್ಲರೂ ಕೂಡ ಬೇಗ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟು ಇಲ್ಲ ಲೈಕು ಏನೋ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ, ನನಗೂ ಮೋಟಿವೇಶನ್ ಬರುತ್ತೆ. ಓಕೆನಾ? ಸೊ ನಂದು ಇವತ್ತು ಲಾಸ್ಟ್ ಕ್ಲಾಸ್ ಇದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಒಂದು ಸ್ಟ್ರಾಂಗ್ ಟೇಕ್ ಅವೇ ಇರುತ್ತೆ ಈಗ ನಾ ಸ್ಟೂಡೆಂಟ್ಸ್. ನಾವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಈ ತರ ಇಮೋಜಿನ ನೀವು ನೋಡಿದ್ದೀರಾ ವಾಟ್ಸ್ಆ್ಯಪ್ ಅಲ್ಲಿ? ಸ್ಟೂಡೆಂಟ್ಸ್, ನೀವು ವಾಟ್ಸ್ಆ್ಯಪ್ ಅಲ್ಲಿ ಈ ತರ ಬೇರೆ ಬೇರೆ ಕಲರ್ ಇಮೋಜಿ ನೋಡಿರ್ತೀರಾ? ಎಸ್ ಆರ್ ನೋ? ನೀವು ನೋಡಿರ್ತೀರಾ ಕಲರ್ ಇಮೋಜಿ ನೋಡಿರ್ತೀರಾ? ನಾವು ವಾಟ್ ಡಸ್ ದಿಸ್ ಕಲರ್ ರೀಪ್ರೆಸೆಂಟ್? ಈ ಕಲರ್ ಅಂದ್ರೆ ಏನು? ದೇರ್ ಇಸ್ ವೇರಿಯೇಷನ್ಸ್. ನೋಡಿ, ಮೆಂಡಲ್ ಏನ್ ಹೇಳಿದ್ದು? ಅಕಾರ್ಡಿಂಗ್ ಟು ಮೆಂಡಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಟಾಲ್ ಪ್ಲಾಂಟ್ಸ್ ಆರ್ ಡ್ವಾರ್ಫ್ ಪ್ಲಾಂಟ್. ತಾನೆ? ಅಕಾರ್ಡಿಂಗ್ ಟು ಮೆಂಡಲ್ ದೇರ್ ಇಸ್ ಟಾಲ್ ಪ್ಲಾಂಟ್ ಇಲ್ಲ ಡ್ವಾರ್ಫ್ ಪ್ಲಾಂಟ್. ದೇರ್ ಇಸ್ ನಥಿಂಗ್ ಇನ್ ಮಿಡಲ್ ಫಾರ್ ಮೆಂಡಲ್ ಪ್ರಕಾರ ದೇರ್ ಇಸ್ ಟಾಲ್ ಅಂಡ್ ಡ್ವಾರ್ಫ್. ಬಟ್ ಸ್ಟೂಡೆಂಟ್ಸ್, ರಿಯಲ್ ಆಗಿ ಹಂಗಿರುತ್ತಾ? ಸ್ಟೂಡೆಂಟ್ಸ್, ರಿಯಲ್ ಆಗಿ ಹಂಗಿರುತ್ತಾ? ಇರಲ್ಲ. ರಿಯಲ್ ಆಗಿ ನೋಡಕ್ ಹೋದ್ರೆ ದೇರ್ ಇಸ್ ಸಮ್ವನ್ ಹೂ ಇಸ್ 5'5", 5'6", 5'7", 5'8", 5'9". ಸ್ಟೂಡೆಂಟ್ಸ್, ಇರುತ್ತಲ್ಲ ಆ ತರ? ಇರುತ್ತಾನೆ. ದೇರ್ ಇಸ್ 5'1", 5'2", 5'3", 5'4", 5'5", 5'6", 5'7". ಸೊ ಆ ತರ ಹೈಟ್ ಇರುತ್ತೆ. ಸ್ಟೂಡೆಂಟ್ಸ್, ಕಮೆಂಟ್ ಸೆಕ್ಷನ್ ಬೇಗ ನಿಮ್ಮ ಹೈಟ್ ಹಾಕ್ಬಿಡಿ, ಒಂದ್ಸತಿ ನೋಡೋದ ನೀವೆಲ್ಲ ಎಷ್ಟು ಉದ್ದ ಇದ್ದೀರಾ ಅಂತ. ಸೊ ಒಂದ್ಸತಿ ಹಾಕ್ಬಿಡಿ ಬೇಗ ಸ್ಟೂಡೆಂಟ್, ಒಂದ್ಸತಿ ಬೇಗ ಹಾಕ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ರೈಟ್, ಸೊ ನೇಚರಲ್ಲಿ ನೋಡಕ್ ಹೋದ್ರೆ ದೇರ್ ಇಸ್ ಆಲ್ವೇಸ್ ಗ್ರೇಡೇಷನ್ ಇರುತ್ತೆ. ನೋಡಿ, ನಾವು ಹ್ಯೂಮನ್ ಸ್ಕಿನ್ ಕಲರ್ ನೋಡಿದ್ರು ಕೂಡ ದೇರ್ ಇಸ್ ಅ ಗ್ರೇಡೇಷನ್. ಡಾರ್ಕ್ ಇನ್ ದ ಲೈಟ್ ಕಲರು, ಬ್ರೌನ್ ಕಲರು, ಲೈಟ್ ಬ್ರೌನ್ ಕಲರು. ನಾವು ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಯಾಕೆ ಈ ತರ ಬೇರೆ ಬೇರೆ ತರ ಕಲರ್ಗಳು ಕಾಣಿಸುತ್ತೆ ಸ್ಕಿನ್ ಕಲರ್ ಅಲ್ಲಿ, ಹ್ಯೂಮನ್ ಹೈಟ್ ಅಲ್ಲಿ? ಸ್ಟೂಡೆಂಟ್ಸ್, ದ ಆನ್ಸರ್ ಇಸ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಸ್ಟೂಡೆಂಟ್ಸ್, ದ ಆನ್ಸರ್ ಇಸ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಏನು? ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಈ ಪಾಲಿ ಸ್ಟೂಡೆಂಟ್ಸ್ ಏನು? ಪಾಲಿ ಅಂದ್ರೆ ಬೇಗ ಹೇಳಿ ಸ್ಟೂಡೆಂಟ್ಸ್, ಕಮೆಂಟ್ ಸೆಕ್ಷನ್ ಹಾಕಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಲಿ? ಪಾಲಿ ಅಂದ್ರೆ ಏನು? ಪಾಲಿ ಅಂದ್ರೆ ಮೆನಿ. ಏನು? ಮೆನಿ. ಹಿಯರ್ ಮೆನಿ ಜೀನ್ಸ್ ಆರ್ ಇನ್ವಾಲ್ವ್ಡ್. ವಿಚ್ ಆರ್ ಎಫೆಕ್ಟಿಂಗ್ ಒನ್ ಟ್ರೇಟ್. ಒಂದೇ ಟ್ರೇಟ್ ನ ಎಫೆಕ್ಟ್ ಮಾಡೋದಕ್ಕೆ ಇಲ್ಲಿ ಮೆನಿ ಜೀನ್ಸ್ ಆರ್ ಇನ್ವಾಲ್ವ್ಡ್. ತುಂಬಾ ಜೀನ್ಸ್ ಇರುತ್ತೆ ಇಲ್ಲಿ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್. ಹ್ಯೂಮನ್ ಸ್ಕಿನ್ ಕಲರ್, ಈ ಹ್ಯೂಮನ್ ಸ್ಕಿನ್ ಕಲರ್ ಎಫೆಕ್ಟ್ ಮಾಡೋದಕ್ಕೆ ದೇರ್ ಆರ್ ಮೆನಿ ಜೀನ್ಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C. ಎರಡು ಬೇರೆ ಬೇರೆ ಅಲೀಲು. ರೈಟ್, ಈಗ ಸ್ಟೂಡೆಂಟ್ಸ್, ಈಗ ಇಲ್ಲಿ ನೋಡಕ್ ಹೋದ್ರೆ ನೀವು ಎಲ್ಲ ಡಾಮಿನೆಂಟ್ ಅಲೀಲ್ಸ್ ಇದೆಯಾ? ಇದೆ. ಸೊ ಸ್ಟೂಡೆಂಟ್ಸ್, ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಲ್ಲಿ ದೇರ್ ಆರ್ ಮೆನಿ ಜೀನ್ಸ್ ಫಾರ್ ಒನ್ ಟ್ರೇಟ್, ಮೆನಿ ಜೀನ್ಸ್ ಫಾರ್ ಸ್ಕಿನ್ ಕಲರ್ಗೋಸ್ಕರ. ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸ್ಕಿನ್ ಕಲರ್ is because of a pigment called as melanin pigment. Melanin. ಯಾವಾಗ there are lot of dominant alleles ಒಟ್ಟಿಗೆ ಇರಬೇಕಾದ್ರೆ ಅದರದ್ದು ಎಫೆಕ್ಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ. So we also say something called as, it has something called as additive effect. ಅರ್ಥ ಏನು ಸ್ಟೂಡೆಂಟ್ಸ್? ಯಾವಾಗ ಎಲ್ಲಾ ಡಾಮಿನೆಂಟ್ ಅಲೀಲ್ಸ್ ಇರಬೇಕಾದ್ರೆ ಏನಾಗುತ್ತೆ? ಸ್ಟ್ರಾಂಗ್ ಎಫೆಕ್ಟ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ಸ್ಟ್ರಾಂಗ್ ಎಫೆಕ್ಟ್ ಬರುತ್ತೆ. ಸ್ಟ್ರಾಂಗ್ ಎಫೆಕ್ಟ್ ಬಂದ್ರೆ ಈ ಮನುಷ್ಯ ಫುಲ್ ಡಾರ್ಕ್ ಆಗಿರ್ತಾನೆ. ಡಾರ್ಕ್ ಸ್ಕಿನ್ ಕಲರ್ ಬರುತ್ತೆ ಇಲ್ಲಿ, ಡಾರ್ಕ್ ಸ್ಕಿನ್ ಕಲರ್. ನಾವು ಈಗ ನೋಡಿ, ಕ್ಯಾಪಿಟಲ್ A ಸ್ಮಾಲ್ ಎ, ಕ್ಯಾಪಿಟಲ್ B
ಸ್ಮಾಲ್ ಬಿ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಈ ತರ ಬಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆಗೋಗುತ್ತೆ ಸ್ಕಿನ್ ಕಲರ್. ಲೆಟ್ಸ್ ಸೇ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಈ ತರ ಬಂದ್ರೆ ಲೈಟ್ ಬ್ರೌನ್ ಕಲರ್, ಏನು ಲೈಟ್ ಬ್ರೌನ್ ಕಲರ್ ಬರುತ್ತೆ. ನಾವು ಲೆಟ್ಸ್ ಸೇ ಎಲ್ಲ ಸ್ಮಾಲ್ ಆಗೋಯ್ತು, ಸ್ಮಾಲ್ ಎ ಸ್ಮಾಲ್ ಬಿ ಏನು ಫುಲ್ ಲೈಟ್ ಸ್ಕಿನ್ ಕಲರ್, ಈಗ ಫುಲ್ ಲೈಟ್ ಸ್ಕಿನ್ ಕಲರ್ ಆಗುತ್ತೆ ಈಗ. ಸೊ ಇಟ್ ಹ್ಯಾಸ್ ಅ ಅಡಿಟಿವ್ ಎಫೆಕ್ಟ್. ಸ್ಟೂಡೆಂಟ್ಸ್ ವಾಯ್ಸ್ ಬ್ರೇಕ್ ಆಗ್ತಿದೆಯಾ ಸ್ಟೂಡೆಂಟ್ಸ್? ಈಗ ಹೇಳಿ, ಬೇಗ ಹೇಳಿ ಸ್ಟೂಡೆಂಟ್ಸ್. ಇಸ್ ದ ವಾಯ್ಸ್ ಬ್ರೇಕಿಂಗ್ ರೈಟ್ ನೋ? ಬೇಗ ಹೇಳಿ ಸ್ಟೂಡೆಂಟ್ಸ್. ರೆಮಿಡಿ ಮಾಡೋದ, ಬೇರೆ ಮೈಕ್ ಹಾಕದ ನಾವು? ಇಸ್ ದ ವಾಯ್ಸ್ ಬ್ರೇಕಿಂಗ್ ಸ್ಟೂಡೆಂಟ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಒಂದೇ ನಿಮಿಷ. ಇಸ್ ದ ವಾಯ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಬೆಳಗಿನ ಕ್ಲಾಸ್ ತಗೋತೀವಲ್ಲ, ಸೊ ಮೈಕ್ ಸ್ವಲ್ಪ ಇಶ್ಯೂ ಆಗ್ಬಿಟ್ಟಿರುತ್ತೆ ಬೆಳಗಿನ ಕ್ಲಾಸ್ ತಗೋತಾ ರೈಟ್. ಬೆಳಗ್ಗೆಯಿಂದ 4ನೇ ಕ್ಲಾಸು 5ನೇ ಕ್ಲಾಸ್ ತಗೋತಾ ಸ್ವಲ್ಪ ಮೈಕ್ ಇಶ್ಯೂ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಈಗ ಹೇಳಿ, ಕ್ಲಿಯರ್ ಆಗಿದೆಯಾ ಈಗ ಸ್ಟೂಡೆಂಟ್ಸ್? ಇಸ್ ದ ವಾಯ್ಸ್ ಕ್ಲಿಯರ್? ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಮಾತಾಡ್ಬೇಕು ಸ್ಟೂಡೆಂಟ್. ನೀವ್ಯಾರು ಮಾತಾಡಂಗಿಲ್ಲಪ್ಪ, ನೀವ್ಯಾರು ಲೇಟ್ ಅಂಡ್ ಕ್ಲಾಸ್ ತಗೋತಾ ಊಟ ಮಾಡಿಲ್ಲ ನಾನು ನೋಡಿ ಸ್ಟೂಡೆಂಟ್ಸ್. ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಅಡಿಟಿವ್ ಎಫೆಕ್ಟ್. ಇಲ್ಲಿ ಏನಪ್ಪ ಅಡಿಟಿವ್ ಎಫೆಕ್ಟ್ ಅಂದ್ರೆ, ಹಿಯರ್ ವಿ ಕ್ಯಾನ್ ಸಿ ಎಷ್ಟು ಡಾಮಿನೆಂಟ್ ಎಲ್ಸ್ ಇರುತ್ತಲ್ಲ, there is more number of dominant alleles, stronger is the effect. The stronger is the effect right now. Dominant allele ಕಮ್ಮಿ ಆಗ್ತಾ ಎಫೆಕ್ಟ್ ಕಮ್ಮಿ ಆಗುತ್ತೆ. ಸೊ ಈ ಹುಡುಗಿ ಹತ್ರ ಇಟ್ ಹ್ಯಾಸ್ ಆಲ್ ಸ್ಮಾಲ್ ಅಲೀಲ್ಸ್, ಅದೇ ಇವಳ ಹತ್ರ ಇಟ್ ಹ್ಯಾಸ್ ಆಲ್ ದ ಡಾಮಿನೆಂಟ್ ಅಲೀಲ್ಸ್. ಸೊ ಇಟ್ ಹ್ಯಾಸ್ ಅಡಿಟಿವ್ ಎಫೆಕ್ಟ್ ಆಲ್ಸೋ. ನಾವು ಇದು ಬಿಟ್ರೆ ಸ್ಟೂಡೆಂಟ್ಸ್, ಇದು ಬಿಟ್ರೆ ಐ ವಾಂಟ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಎಂಟೈರ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಇಸ್ ಆಲ್ಸೋ ಎನ್ವೈರನ್ಮೆಂಟಲಿ ಇನ್ಫ್ಲೂಯೆನ್ಸ್ಡ್. ಎನ್ವೈರನ್ಮೆಂಟ್ ಇನ್ಫ್ಲೂಯೆನ್ಸಿಂಗ್ ಮಾಡುತ್ತೆ. ಒಂದು ಕತೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ ಸ್ಟೂಡೆಂಟ್ಸ್. ಈ ಹುಡುಗಿನ ತಗೊಂಡ್ ನಾನೀಗ ಲೆಟ್ಸ್ ಸೇ ಈ ಹುಡುಗಿ ತಗೊಂಡ್ಬಿಟ್ಟು ಅವಳನ್ನ ನಾನು ಬಿಸಿಲು ನಿಲ್ಲಿಸ್ಬಿಡ್ತೀನಿ. ಐ ವಿಲ್ ಮೇಕ್ ಹರ್ ಸ್ಟ್ಯಾಂಡ್ ಇನ್ ದ ಸನ್. ಎಷ್ಟೊತ್ತು? ಫುಲ್ ಡೇ. ಟ್ಯಾನ್ ಆಗ್ತಾಳ? ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಟ್ಯಾನ್ ಆಗ್ಬಿಟ್ಟು ಕರ್ಗಾಗ್ಬಿಡ್ತಾಳೆ, ಕಾಗೆ ತರ ಆಗ್ಬಿಡ್ತಾಳೆ ತಾನೆ ಈ ಹುಡುಗಿ. ಯಾಕೆ? ಬಿಕಾಸ್ ಸ್ಕಿನ್ ಕಲರ್ ಇಸ್ ಎನ್ವೈರನ್ಮೆಂಟಲಿ ಇನ್ಫ್ಲೂಯೆನ್ಸ್ ಕೂಡ. ಅದು ಇಟ್ ಇಸ್ ಆಲ್ಸೋ ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ ಇರುತ್ತೆ. ನೀವೇ ಯೋಚನೆ ಮಾಡಿ, ಯೂಶಲಿ ಹ್ಯೂಮನ್ ಹೈಟ್ ಇಸ್ ಜೆನೆಟಿಕ್ಸ್. ಅಪ್ಪ ಉದ್ದ ಇದಾರೆ, ಅಮ್ಮ ಉದ್ದ ಇದಾರೆ, ಮಗು ಉದ್ದ ಇರುತ್ತೆ ರೈಟ್. ಬಟ್ ಸ್ಟೂಡೆಂಟ್ ನೀವೇ ಯೋಚನೆ ಮಾಡಿ, ದೇರ್ ಆರ್ ಸಮ್ ಕಿಡ್ ಯಾರಿಗೆ ನ್ಯೂಟ್ರಿಷನ್ ಸಿಕ್ಕಿಲ್ಲ. ಇವನ್ ದೋ ಜೀನ್ಸ್ ಸ್ಟ್ರಾಂಗ್ ಇದ್ರೂ ಕೂಡ ನ್ಯೂಟ್ರಿಷನ್ ಸಿಗಲಿಲ್ಲ ಅಂದ್ರೆ ಉದ್ದ ಆಗ್ತಾರಾ? ಆಗಲ್ಲ. ಹಾಲು ಕುಡಿಬೇಕು, ಚೆನ್ನಾಗಿ ಪ್ರೋಟೀನ್ ಸಿಗಬೇಕು ಬಾಡಿಗೆ, ಅವಾಗ ಉದ್ದ ಆಗ್ತಾರೆ, ಇಲ್ಲ ಆಗಲ್ಲ. So it is environmental influence also. It is also environmental influence that is called as polygenetic inheritance. Now adu bitre next concept is called as pleiotropy. Pleiotropy is completely opposite idu. Pleiotropy is completely opposite of your polygenetic inheritance. Pleiotropy alli bari onde gene irutte, multiple effects. Nodi, in the case of pleiotropy we have one gene, only one gene, but many effects. One gene, many effects ಇಲ್ಲಿ. Many effects. ನೋಡಿ, ಇಲ್ಲೇನಿತ್ತು? ಬರೀ ಜೀನ್ಸ್ ಒನ್ ಟ್ರೇಟ್ ಎಫೆಕ್ಟ್ ಕೊಡ್ತಾ ಇತ್ತು. ಒನ್ ಟ್ರೇಟ್ ಎಫೆಕ್ಟ್ ಆಗ್ತಾ ಇತ್ತು ಇಲ್ಲಿ. ಇಟ್ ಇಸ್ ಸ್ಕಿನ್ ಕಲರ್ ಆಗಿರ್ಬೋದು, ಹ್ಯೂಮನ್ ಹೈಟ್ ಆಗಿರ್ಬೋದು. ಬಟ್ ಇಲ್ಲಿ ಬರೀ ಒಂದೇ ಜೀನ್ ಇದೆ, ಬಟ್ ಮಲ್ಟಿಪಲ್ ಎಫೆಕ್ಟ್ಸ್ ಬರ್ತಾ ಇದೆ ಅದೇ ಒಂದೇ ಜೀನ್ ಇಂದ. ದಟ್ ಇಸ್ ಕಾಲ್ಡ್ as pleiotropy students. Pleiotropy. One gene has multiple effects, right students? One gene ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಕೂಡ ಹೇಳ್ಬೋದು ನಾವು. ಓಕೆನಾ ಸ್ಟೂಡೆಂಟ್ಸ್? ಅದಕ್ಕೆ ಎಕ್ಸಾಂಪಲ್ ಗೊತ್ತಾ? ಫೀನೈಲ್ ಕಿಟಿನೇರಿಯಾ ಇಸ್ ಅನ್ ಎಕ್ಸಾಂಪಲ್ ಏನು? ಫೀನೈಲ್ ಕಿಟಿನೇರಿಯಾ ಇಸ್ ಎಕ್ಸಾಂಪಲ್. ಈ ಫೀನೈಲ್ ಕಿಟಿನೇರಿಯಾ ಇಂದ ವಿ ಕ್ಯಾನ್ ಸಿ ಸ್ಕಿನ್ ಪಿಗ್ಮೆಂಟೇಷನ್, ಹೇರ್ ರೆಡ್ಯೂಸ್, ಮೆಂಟಲ್ ರಿಟಾರ್ಡ್ನೆಸ್ ನೋಡಬಹುದು. ಸೊ ಫೀನೈಲ್ ಕಿಟಿನೇರಿಯಾ ಇಸ್ ಎಕ್ಸಾಂಪಲ್. ನೋಡಿ ಕ್ವಶನ್ಸ್ ಹೆಂಗ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ? ಈ ತರ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಈ ತರ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಆನ್ಸರ್ ಹೇಳಿ ಬೇಗ. ಕ್ಯಾನ್ ಎನಿವನ್ ಆನ್ಸರ್ ಸ್ಟೂಡೆಂಟ್ಸ್? ಕ್ಯಾನ್ ಎನಿವನ್ ಆನ್ಸರ್ ದ ಕ್ವಶನ್? ವೆರಿ ಸಿಂಪಲ್ ಕ್ವಶನ್, ಬೇಗ ಸ್ಟೂಡೆಂಟ್ಸ್ ಆನ್ಸರ್ ಹೇಳಿ. It says the phenomena where a single gene, ಒಂದೇ ಜೀನು, ಮಲ್ಟಿಪಲ್ ಎಕ್ಸ್ಪ್ರೆಷನ್, ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ನೋಡಿ ಈ ತರನ ಒನ್ ಜೀನ್ ಮೆನಿ ಎಫೆಕ್ಟ್ಸ್. ಸೇಮಾ? ಸೇಮು. ಸ್ಟೂಡೆಂಟ್ ಆನ್ಸರ್ ಏನು ಮತ್ತೆ ಈಗ? ಆನ್ಸರ್ ಏನು ಬೇಗ? ದಿಸ್ ಇಸ್ ಅ ನೀಟ್ 2024 ಕ್ವೆಶ್ಚನ್. ಲಾಸ್ಟ್ ಇಯರ್ ನೀಟ್ ಕ್ವೆಶ್ಚನ್ ಇದು. ಲಾಸ್ಟ್ ಇಯರ್ ನೀಟ್ ಕ್ವೆಶ್ಚನ್. ದ ಆನ್ಸರ್ ಇಸ್ ಪ್ಲಿಯೋಟ್ರೋಪಿ. ಪ್ಲಿಯೋಟ್ರೋಪಿ ಇಸ್ ಆನ್ಸರ್. ಇಲ್ಲ ಈ ತರ ಕ್ವೆಶ್ಚನ್ ಬರುತ್ತೆ, ಈ ತರ ಕ್ವೆಶ್ಚನ್ ಬರುತ್ತೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ. ನೋಡಿ, ದ ಫಿನಾಮಿನಾ ಆಫ್ ಪ್ಲಿಯೋಟ್ರೋಪಿಸಮ್ ರೆಫರ್ಸ್ ಟು. ಪ್ಲಿಯೋಟ್ರೋಪಿಸಮ್ ಅಂದ್ರೆ ಏನು? ಮೋರ್ ದೆನ್ 2 ಜೀನ್ಸ್ ಅಲ್ಲ. ಪ್ಲಿಯೋಟ್ರೋಪಿಲ್ ಒಂದೇ ಜೀನ್ ಇದೆ,
Okay. Presence of several alleles illa. Okay. Students, presence of several alleles of a single gene controlling single crossing over alla. Multiple expressions. Presence of two alleles each of two genes alla. Single gene affecting multiple phenotypic expression haudu. Answering bandanda. So option number 4 is the right answer. Idu nimdu NCERT question idu kuda. Idu nimdu NEET PYQ idu kuda. NEET 2023 question idu. 2023 question idu. Option number 4 pleiotropy. Illa question ee tara barutte. Question ee tara barutte nodi. Select the correct statement with respect to pleiotropism. Pleiotropism itkondi ನೀವು ಒಂದು correct answer ಹೇಳಬೇಕು. ಏನಪ್ಪ options? A gene is said to be pleiotropy if it affects more than one trait. ಹೌದು. More than one trait effect is pleiotropy. Okay. Phenylketonuria is an example of pleiotropy. Yes, it is an example of pleiotropy. A condition where one gene has several alleles. Students, one gene has several alleles called pleiotropism. Allah. One gene has several alleles, that is called as what? One gene, several alleles is called as multiple allelism. Multiple allelism idu. Idalla idu. Okay. A trait is said to be pleiotropic. Several genes, no, one day gene. So the answer in avaga? Answer is A and B only. A and B only. A and B is the answer. Idu alla, idu multiple allelism. Many genes cannot control. Pleiotropy bari one day gene irutte. Pleiotropy alli bari one day gene irutte. So idu eradu kuda tappagutte. Ee erade right answer iga. A and B is the only answer, students. Option number 1. Okay. So that is, students, that is called as pleiotropism. Students, doubt idea na? ಸ್ಟೂಡೆಂಟ್ಸ್ ಬೇಗ ಹೇಳಿ. ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದೆಯಾ ಬೇಗ ಹೇಳಿ ಸ್ಟೂಡೆಂಟ್ಸ್. ಯಾಕಂದ್ರೆ ನಿಮ್ ಕಡೆಯಿಂದ ನಂಗೆ ಈಗ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದ್ರೆ ನಾವು ಈ ಚಾನಲ್ನ ಕ್ಲೋಸ್ ಮಾಡ್ಬೇಕಾಗುತ್ತಿಲ್ಲ ಅಂದ್ರೆ ಅದೇ ನನ್ನ ಪ್ರಾಬ್ಲಮ್ ಆಗಿರೋದು. ಬಿಕಾಸ್ ಆಲ್ ಆಫ್ ಯು ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಚಾನಲ್ನ ಶೇರ್ ಮಾಡಬೇಕು. ನಿಮ್ದು ಏನು ಕೆಲಸ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಅವರು ಕೂಡ ನೋಡ್ಲಿ, ಸರಿನಾ? ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಸೆಕ್ಸ್ ಡಿಟರ್ಮಿನೇಷನ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ವೆರಿ ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ. ಓಕೆನಾ? ನಾವು sex determination can be genotypic or environmental. Students, ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಇದು? Students, do all of you know what is the meaning of environmental sex determination? ಯಾವತ್ತೂ ಯೋಚನೆ ಮಾಡಿದ್ದೀರಾ? Environment can change the sex of an organism. Students, ಗೊತ್ತಾ ಯಾರಿಗಾದ್ರೂ? ಕೇಳಿದಿರಾ ಯಾವತ್ತಾದ್ರೂ? ಕೇಳಿ ಅಂತ ಚಿಂತೆ ಮಾಡ್ಬಿಟ್ಟು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕೇಳ್ತೀನಿ. ಇನ್ ದ ಕೇಸ್ ಆಫ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಕೊಟ್ಟಿಲ್ಲ. ಓಕೆ. ಇನ್ ದ ಕೇಸ್ ಆಫ್ ಟರ್ಟಲ್ಸ್, ಗೊತ್ತಾ ಟರ್ಟಲ್ಸ್ ಅಲ್ಲಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಸೆಕ್ಸ್. ಜಾಸ್ತಿ ಟೆಂಪರೇಚರ್ ಇದ್ರೆ, ಕಮ್ಮಿ ಟೆಂಪರೇಚರ್ ಇದ್ರೆ ಸ್ಟೂಡೆಂಟ್ಸ್, ಜಾಸ್ತಿ ಟೆಂಪರೇಚರ್ ಇದ್ರೆ, ಕಮ್ಮಿ ಟೆಂಪರೇಚರ್ ಇದ್ರೆ ದ ಸೆಕ್ಸ್ ಆಫ್ ದ ಎಗ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಎನ್ವೈರನ್ಮೆಂಟಲಿ ಕಂಟ್ರೋಲ್. ಸೊ ಇಟ್ ಕ್ಯಾನ್ ಬಿ ಎನ್ವೈರನ್ಮೆಂಟಲಿ ಕಂಟ್ರೋಲ್. ದ ಸೆಕ್ಸ್ ಆಫ್ ಅ ಆರ್ಗಾನಿಸಮ್ ಕ್ಯಾನ್ ಬಿ ಎನ್ವೈರನ್ಮೆಂಟಲಿ ಕಂಟ್ರೋಲ್. ಅದು ಬಿಟ್ರೆ ಸ್ಟೂಡೆಂಟ್ಸ್, ಜಿನೋಟಿಪಿಕ್ ನಿಮ್ಮೆಲ್ಲರಿಗೂ ಗೊತ್ತು ಸ್ಟೂಡೆಂಟ್. ಜಿನೋಟಿಪಿಕ್ ನಿಮ್ಮೆಲ್ಲರಿಗೂ ಗೊತ್ತು, ರೈಟ್? ನಾವು ಜಿನೋಟಿಪಿಕ್ ಹೇಳ್ಕೊಡೋಕೆ ಮುಂಚೆ, ರೈಟ್, ಜಿನೋಟಿಪಿಕ್ ಹೇಳ್ಕೊಡೋಕೆ ಮುಂಚೆ ಐ ವಾಂಟ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. ನಾನು ನಿಮ್ಗೆ ಲೆಟ್ಸ್ ಸೇ ಇಫ್ ಐ ಸೇ ಅಬೌಟ್ ಎವಲ್ಯೂಷನ್ ಬಗ್ಗೆ ಹೇಳಿದ್ರೆ, ಸ್ಟೂಡೆಂಟ್ಸ್, ಇಫ್ ಐ ಸೇ ಅಬೌಟ್ ಎವಲ್ಯೂಷನ್, ವಿಚ್ ಸೈಂಟಿಸ್ಟ್ ಹ್ಯಾಸ್ ಟು ಕಮ್ ಟು ಯುವರ್ ಮೈಂಡ್ ಸ್ಟೂಡೆಂಟ್ಸ್? ಆಲ್ ಆಫ್ ಯು ಟೆಲ್ ಮಿ ಸ್ಟೂಡೆಂಟ್ಸ್. ಇಫ್ ಐ ಸೇ ಎವಲ್ಯೂಷನ್, ವಿಚ್ ಸೈಂಟಿಸ್ಟ್ ಹ್ಯಾಸ್ ಟು ಕಮ್ ಟು ಯುವರ್ ಮೈಂಡ್? ಆಲ್ ಆಫ್ ಯು ಟೆಲ್ ಮಿ ಬೇಗ. ಇಫ್ ಐ ಸೇ ಎವಲ್ಯೂಷನ್, ಚಾರ್ಲ್ಸ್ ಡಾರ್ವಿನ್ ಬರಬೇಕು ಮೈಂಡ್ಗೆ, ಚಾರ್ಲ್ಸ್ ಡಾರ್ವಿನ್. ಇಫ್ ಐ ಸೇ ಕ್ರಾಸಿಂಗ್ ಓವರ್, ಹೈಬ್ರಿಡೈಸೇಷನ್, ಗ್ರೆಗರ್ ಮೆಂಡಲ್ ಮೈಂಡ್ ಬರಬೇಕು. ಗ್ರೆಗರ್ ಮೆಂಡಲ್ ಮೈಂಡ್ ಬರ್ಬೇಕು ನಿಮ್ಮೆಲ್ಲರೂ ಕೂಡ. ಗ್ರೆಗರ್ ಮೆಂಡಲ್ ಬರಬೇಕು, ರೈಟ್? ಗ್ರೆಗರ್ ಮೆಂಡಲ್ ಬರಬೇಕು. Now students, when I say sex determination, if I say sex determination, there is one scientist who has to come to your mind. The scientist is called as what? The scientist is called as Henking. There is a scientist called as Henking. The scientist is called as Henking. So ಈ scientist ತುಂಬಾ important students. This scientist is very important scientist. ಯಾಕಂದ್ರೆ when he was working with a lot of sperm and he noticed that, students, ಈ Henking ಅವರು ನೋಟಿಸ್ ಮಾಡಿದ್ರು after spermatogenesis, he noticed that 50% of the sperm, they had something called as your Y chromosome. Obviously students, Y chromosome, very good, right? Y chromosome. Remaining one did not have the Y. Basically some of them had the Y chromosome,
some of them did not have the Y chromosome. Okay, did not receive the Y chromosome, or I can say some 50% of them received the X chromosome, X body. Specifically ಹೇಳಕ್ ಹೋದ್ರೆ 50% of sperm ಅಲ್ಲಿ 50% of sperm ಅಲ್ಲಿ it had X body, remaining 50% ಅಲ್ಲಿ ಆ X body ಇರಲಿಲ್ಲ, X body ಇರಲಿಲ್ಲ. ಅವಾಗ ಅವರು X body ಅಂತ ಅಂದ್ರು, ಅವಾಗ ಅವರು X body ಅಂತ ಅಂದ್ರು. ಬಟ್ ಅವಾಗ ನಮ್ಗೇನು ಗೊತ್ತಿರಲ್ಲ what is X body ಅಂತ, right? But later on we get to know that this X body which Henking was talking about, this X body is nothing but the X chromosome here. Okay, it is nothing but the, later ನಮ್ಗೆ ಗೊತ್ತಾಯ್ತು this X body is nothing but the X chromosome ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು. It is nothing but the X chromosome ಆಮೇಲೆ ನಮ್ಗೆ ಗೊತ್ತಾಯ್ತು. So that was done by Henking in 1891. 1891 ಅಲ್ಲಿ Henking ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಓಕೆನಾ? He after spermatogenesis, students, after spermatogenesis, right, ಎಲ್ಲಿ insects ಅಲ್ಲಿ, mainly insects ಅಲ್ಲಿ after spermatogenesis he noticed that 50% sperm received something called as X body, 50% ಅಲ್ಲಿ ಇರಲಿಲ್ಲ. He called this as X body, 50% ಅಲ್ಲಿ ಬರುತ್ತೆ. ನಿಮ್ಗೆ ಗೊತ್ತು ಸ್ಪರ್ಮಟೋಜೆನೆಸಿಸ್ ಅಲ್ಲಿ 50% ಇಲ್ಲಿ ನೋಡಿ, ಇಲ್ಲಿ ನೋಡಿ 50% ಅಲ್ಲಿ X ಬರುತ್ತೆ, 50% ಅಲ್ಲಿ Y ಬರುತ್ತೆ obviously. ಸೊ ಅವಾಗ ಅವ್ರಿಗೆ ಗೊತ್ತಿರಲ್ಲ what is this X, he called it as X body ಅಂತ ಹೇಳಿದ್ರು ಅದನ್ನ. But later on it was believed that, it was understood that this X body is nothing but X chromosome ಅಂತ. ಸೊ ಇಲ್ಲಿಂದ ಮೇನ್ ನೀವು ಇದು ನೆನಪಿಕೊಂಡಿರಿ ಸಾಕು, ಹೆಂಕಿಂಗ್ ನೆನಪಿಸರಿ ಮಾಡಿ. ನಾವು ಸೆಕ್ಸ್ ಡಿಟರ್ಮಿನೇಷನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಕ್ವಶನ್ಸ್ ಬಂದೇ ಬರುತ್ತೆ ಅವು ಕೂಡ. ಓಕೆನಾ? ನೌ ಸ್ಟೂಡೆಂಟ್ಸ್, ಲೆಟ್ಸ್ ಡಿವೈಡ್ ದ ಎಂಟೈರ್ ಸೆಕ್ಸ್ ಡಿಟರ್ಮಿನೇಷನ್ into two categories. The first category is called as male heterogamety. Second category is called as female heterogamety. Okay now, male heterogamety ಮತ್ತೆ female heterogamety, students. Now what is the meaning of hetero ಅಂದ್ರೆ students? What is the meaning of hetero? Hetero ಅಂದ್ರೆ ಡಿಫ್ರೆಂಟ್ ಅಂತ, ಅಂಡ್ ಗ್ಯಾಮೆಟಿ ಮೀನ್ಸ್ ಗ್ಯಾಮೇಟ್. ಸೊ ಇಲ್ಲಿ ಮೇಲ್ ಹತ್ರ ಬೇರೆ ಬೇರೆ ತರ ಗ್ಯಾಮೇಟ್ ಇರುತ್ತೆ. ಓಕೆನಾ? ಹ್ಯೂಮನ್ಸ್ ಎಕ್ಸಾಂಪಲ್ X chromosome, Y chromosome ತಾನೆ. ನಾವು ಇನ್ ದ ಕೇಸ್ ಆಫ್ ಫೀಮೇಲ್ ಹೆಟರೋಗ್ಯಾಮೆಟಿ, ಇಯರ್ ಫೀಮೇಲ್ ಹತ್ರ ಎರಡು ಬೇರೆ ಬೇರೆ ಗ್ಯಾಮೇಟ್ ಇರುತ್ತೆ, ಇಲ್ಲಿ ಎರಡು ಬೇರೆ ಬೇರೆ ಗ್ಯಾಮೇಟ್ ಇರುತ್ತೆ. ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡಿ ಕಾನ್ಸೆಪ್ಟ್ ನ. ಈಗ ಇಲ್ಲಿ ಮೇಲ್ ಹೆಟರೋಗ್ಯಾಮೆಟಿ ನಿಮ್ಮ ಹತ್ರ ಎರಡು ತರ ಎಕ್ಸಾಂಪಲ್ಸ್ ಇದೆ, ಎರಡು ತರದ ನಿಮ್ಮ ಹತ್ರ ಎಕ್ಸಾಂಪಲ್ ಇದೆ ಮೇಲ್ ಹೆಟರೋಗ್ಯಾಮೆಟಿಯಲ್ಲಿ. ದ ಫಸ್ಟ್ ಒನ್ ಇಸ್ ಹ್ಯೂಮನ್ಸ್, second is grasshopper. Students, ನೀವೇ ಹೇಳಿ ಈಗ, in the case of humans ಅಲ್ಲಿ, in the case of humans, two types of, right, two types of chromosomes can be there. XX ಇರ್ಬೋದು ಇಲ್ಲ XY ಇರ್ಬೋದು. ಸರಿ ಸ್ಟೂಡೆಂಟ್ಸ್, XY ಇರ್ಬೋದು. ಅದೇ whenever XY ಎಲ್ಲಿರುತ್ತೆ ಸ್ಟೂಡೆಂಟ್ಸ್? XY ಮೇಲ್ಸ್ ಅಲ್ಲಿ ಇರುತ್ತೆ. XY ಇಲ್ಲಿ ಮೇಲ್ಸ್ ಅಲ್ಲಿ ಇರುತ್ತೆ, ಮೇಲ್ಸ್ ಅಲ್ಲಿ XY ಇರುತ್ತೆ. ಸೊ ಸ್ಟೂಡೆಂಟ್ಸ್ ನೋಡ್ಬೋದು ನೀವು, ಹ್ಯೂಮನ್ಸ್ ಅಲ್ಲಿ ಮೇಲ್ಸ್ ಹತ್ರ ಬೇರೆ ಬೇರೆ ತರದ್ದು, ರೈಟ್, ಬೇರೆ ಬೇರೆ ತರದ್ದು ಕ್ರೋಮೋಸೋಮ್ಸ್ ಇರುತ್ತೆ ಇಲ್ಲಿ XY. ಸೊ ಹಿಯರ್ ಇನ್ ದ ಕೇಸ್ ಆಫ್ ಮೇಲ್ ಹೆಟರೋಗ್ಯಾಮೆಟಿ, ಹ್ಯೂಮನ್ಸ್ ಅಲ್ಲಿ ಮೇಲ್ಸ್ ಆರ್ ದ ಒನ್ಸ್ ವಿಚ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ಇಲ್ಲಿಂದ ಈ X ಕ್ರೋಮೋಸೋಮ್ ಹೋದ್ರೆ ಫೀಮೇಲ್ ಆಗುತ್ತೆ, ಈ Y ಕ್ರೋಮೋಸೋಮ್ ಹೋದ್ರೆ ಮೇಲ್ ಆಗುತ್ತೆ. ಸೇಮ್ ಆ ತರನೇ ಇನ್ ದ ಕೇಸ್ ಆಫ್ ಗ್ರಾಸ್ ಹಾಪರ್, ಇನ್ ದ ಕೇಸ್ ಆಫ್ ಗ್ರಾಸ್ ಹಾಪರ್ ಸ್ಟೂಡೆಂಟ್ಸ್ ವಿ ಹ್ಯಾವ್ XX and X0. ಇಲ್ಲಿ this is going to be male, it's going to be male here. ಇಲ್ಲಿ ಮೇಲ್ ಹತ್ರ it has two different types of, male has two different types of chromosomes. Actually one chromosome, ಇನ್ನೊಂದು chromosome ಇಲ್ಲ ಇಲ್ಲಿ. ಇಲ್ಲಿಂದ ಒಂದು ಕ್ರೋಮೋಸೋಮ್ ಆದ್ರೆ ಒಂದು ಏನು ಹೋಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಜೆಂಡರ್ ಬರುತ್ತೆ, ಆ ತರ. ನೌ ದಟ್ ಇಸ್ ಮೇಲ್ ಹೆಟರೋಗ್ಯಾಮೆಟಿ. ನೌ ಫೀಮೇಲ್ ಹೆಟರೋಗ್ಯಾಮೆಟಿ ಸ್ಟೂಡೆಂಟ್ಸ್, ಫೀಮೇಲ್ ಹೆಟರೋಗ್ಯಾಮೆಟಿಯಲ್ಲಿ ನಿಮ್ಮ ಹತ್ರ ಎರಡು ಎಕ್ಸಾಂಪಲ್ ಇದೆ, ಮತ್ತೆ ಇಲ್ಲಿ ಎರಡು ಎಕ್ಸಾಂಪಲ್ ಇದೆ. ದ ಫಸ್ಟ್ ಎಕ್ಸಾಂಪಲ್ ಇಸ್
birds. Second example is butterfly. Butterfly. ಅದೇ ನೀವು ಸ್ಟೂಡೆಂಟ್ಸ್ ಬರ್ಡ್ಸ್ ಅಲ್ಲಿ ನೋಡಕ್ ಹೋದ್ರೆ we get something called as ZW and ZZ. Students, ಈಗ ನೀವೇ ಹೇಳಿ, this particular ZW, is it male or female? Students, ಬೇಗ, this ZW is male or female? This ZW chromosome ಇರೋದು in the case of female ಇರುತ್ತೆ ಇದು. ಯಾಕೆ? ಬಿಕಾಸ್ ಫೀಮೇಲ್ ಹೆಟರೋಗ್ಯಾಮಿಟಿ. ಇಲ್ಲಿ ಬರ್ಡ್ಸ್ ಅಲ್ಲಿ female has two different types of chromosomes. Students. Okay, so this ZW will determine, ಇಲ್ಲಿ Z ಹೋದ್ರೆ ಒಂದು ಬೇಬಿ ಬೇರೆ ಜೆಂಡರ್ ಆಗುತ್ತೆ, W ಹೋದ್ರೆ ಬೇರೆ ಜೆಂಡರ್ ಆಗುತ್ತೆ. ಬಟ್ ಮೇಲ್ಸ್ ಹತ್ರ ಬರೀ ಒಂದು ಕ್ರೋಮೋಸೋಮ್. ಸೊ ಕಂಪ್ಲೀಟ್ ಆಪೋಸಿಟ್ ಇಲ್ಲಿ, ಸ್ಟೂಡೆಂಟ್ಸ್, ಕಂಪ್ಲೀಟ್ ಆಪೋಸಿಟ್ ಆಗುತ್ತೆ ಇಲ್ಲಿ. ಅದೇ ಬಟರ್ಫ್ಲೈ ಸ್ಟೂಡೆಂಟ್ಸ್, ಬಟರ್ಫ್ಲೈ ವಿ ಹ್ಯಾವ್ Z0 and ZZ. ಸ್ಟೂಡೆಂಟ್ಸ್ ಇಲ್ಲೂ ಕೂಡ ನೀವೇ ಹೇಳಿ, which one is male here? Students, which one is female here? ಬೇಗ ಹೇಳಿ. Female will have two different now. This is female, students. This is female right now. ಇದು female ಆಗಿರುತ್ತೆ ಇಲ್ಲಿ. Because female has two different types of chromosomes here, and henceforth sex determination ಆಗ್ಬೋದು ಇಲ್ಲಿಂದ. So that is called as male and female heterogamety, students. Male and female heterogamety. ಸರಿನಾ? So males, humans ಅಲ್ಲಿ we have males. Grasshopper ಅಲ್ಲಿ male is heterogamety, ಇಲ್ಲಿ females ಅಲ್ಲಿ. That is called as sex determination. Students, ಅದು ಬಿಟ್ರೆ the next is very interesting. Very interesting. The next one is called as what? The next one is called as, in the case of haplodiploidy. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ. Now this is called as sex determination in honeybee. In the case of honeybee ಅಲ್ಲಿ ಏನಾಗುತ್ತೆ? Honeybee wasp ಅಲ್ಲ, honeybee students. Honeybee it is called as haplodiploidy. Haplodiploidy. Students, ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಇಲ್ಲಿ. Okay, here 2n is equal to 32. Remember, 2n is equal to 32 here. Now let's say we have male bee here. Male bee ಯಾವತ್ತೂ ಕೂಡ haploid ಆಗಿರುತ್ತೆ ಇಲ್ಲಿ. ಅದೇ female bee is always diploid. Female bee is always diploid ಇಲ್ಲಿ. ಸರಿನಾ? Male bee is always haploid, female bee is always diploid here. Okay, now male bee ಇಂದ ಗ್ಯಾಮೆಟ್ ಬರುತ್ತೆ, ಮತ್ತೆ ಸ್ಪರ್ಮ್ ಬಂತು ಇಲ್ಲಿಂದ ಗ್ಯಾಮೆಟ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ನೀವೇ ಬೇಗ ಹೇಳಿ, both of these gametes are haploid. Now ಇಲ್ಲಿ ಏನಾಗಬೇಕು ಸ್ಟೂಡೆಂಟ್ಸ್? ಇಲ್ಲಿ ನಾನೀಗ obviously 2n ಇದೆಯಾ, n ಇದೆ. ಸೊ ಹಿಯರ್ ವಿ ಹ್ಯಾವ್ ಮಿಯೋಸ್ ಆಗಬೇಕು. ಇಲ್ಲಿ ಏನಾಗಬೇಕು? ಮಿಯೋಸ್ ಆಗಬೇಕು. ಮಿಯೋಸ್ ಕಾಲ್ಡ್ ರಿಡಕ್ಷನ್ ಡಿವಿಷನ್ ಆದ್ರೆ ಮಾತ್ರ ವಿ ಗೆಟ್ n ಹಿಯರ್. ಸ್ಟೂಡೆಂಟ್ಸ್ ಇಲ್ಲಿ ಏನಾಗಬೇಕು? ಬೇಗ ಸ್ಟೂಡೆಂಟ್ಸ್ ಯಾರು ಹೇಳ್ತೀರಾ? ವಾಟ್ ಶುಡ್ ಹ್ಯಾಪನ್ ಹಿಯರ್ ಸ್ಟೂಡೆಂಟ್ಸ್? ಬೇಗ ಹೇಳಿ. ವಾಟ್ ಯು ಥಿಂಕ್ ಶುಡ್ ಹ್ಯಾಪನ್ ಹಿಯರ್ ರೈಟ್ ನೌ? ಏನಾಗಬೇಕು ಇಲ್ಲಿ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ ಮೈಟೋಸಿಸ್ ಆಗಬೇಕಿಲ್ಲಿ. ಏನಾಗಬೇಕು? ಮೈಟೋಸಿಸ್ ಆಗಬೇಕಿಲ್ಲಿ. ಸರಿನಾ? ಮೈಟೋಸಿಸ್ ಆಗಬೇಕಿಲ್ಲಿ. ಯಾಕಂದ್ರೆ ಹ್ಯಾಪ್ಲಾಯ್ಡ್ ಇದೆಯಲ್ಲ, ಮೈಟೋಸಿಸ್ ಆಗಬೇಕಿಲ್ಲಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ವೆನ್ ದಿಸ್ ಅಂಡರ್ಗೋಸ್ ಫರ್ಟಿಲೈಸೇಷನ್, ಈ ಸ್ಪರ್ಮ್ ಮತ್ತು ಎಗ್ ಅಂಡರ್ಗೋಸ್ ಫರ್ಟಿಲೈಸೇಷನ್, it will always 100% of time it will always result in female. ಯಾಕೆ? n plus n is 2n. so 2n ಅಂದ್ರೆ ಫೀಮೇಲ್ ಆಗಬೇಕು ಯಾವತ್ತೂ ಕೂಡ. this becomes female right now and it is diploid in nature. Students. Okay, so ಈ ತರ ಫೀಮೇಲ್ ಬರುತ್ತೆ. ಸ್ಟೂಡೆಂಟ್ ನೀವು ಕ್ವಶನ್ ಬರ್ಬೋದು ಈಗ, ಸರ್ ಫೀಮೇಲ್ ಬಂತು because of fertilization, but where is male? How is male produced, students? Students, male is produced by a special type of process called as parthenogenesis. ಈ egg ಇದೆಯಲ್ಲ, this egg will directly develop into the male. Right now, haploid maintain ಆಗಿರುತ್ತೆ, and this is called as parthenogenesis. Parthenogenesis. So that's how we get the male here. Now students, that is how we get male and female. Okay, now so female as a result of
sex because of fertilization, male as a parthenogenesis. So ಇಲ್ಲಿ haploid ಇದೆ, diploidy. So haploid ಇದ್ರೆ ಮೇಲ್ ಆಗುತ್ತೆ, ಡಿಪ್ಲಾಯ್ಡ್ ಇದ್ರೆ ಫೀಮೇಲ್ ಆಗುತ್ತೆ. That is why it is called as haplodiploidy type of sex determination. Males are always haploid, females are diploid here. Now students, now ಅರ್ಥ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ ಇದೆ. ಈಗ ನೋಡಿ, ಇದೇ ಫೀಮೇಲು ಮುಂದೆ ಹೋಗ್ಬಿಟ್ಟು ಸ್ಟೂಡೆಂಟ್ಸ್, ಇದೇ ಫೀಮೇಲ್ ಮುಂದೆ ಹೋಗ್ಬಿಟ್ಟು, ಇದೇ ಫೀಮೇಲು ಇಟ್ ಕ್ಯಾನ್ ಬಿಕಮ್ ಸಮಥಿಂಗ್ ಕಾಲ್ಡ್ as ಕ್ವೀನ್ ಆರ್ ವರ್ಕರ್. ಕ್ವೀನ್ ಆರ್ ವರ್ಕರ್ ತಾನೆ. ಮುಂದೆ ಹೋಗ್ಬಿಟ್ಟು ಇಟ್ ಕ್ಯಾನ್ ಬಿಕಮ್ ಸಮಥಿಂಗ್ ಕಾಲ್ಡ್ as ಕ್ವೀನ್ ಆರ್ ವರ್ಕರ್ ಆರ್ ಕ್ವೀನ್. ನಾವು ಸ್ಟೂಡೆಂಟ್ ಲೆಟ್ಸ್ ಸೇ ಈಗ ಇಲ್ಲಿಂದ ಒಂದು ಗ್ಯಾಮೆಟ್ ಬಂತು, ರೈಟ್? ಇಲ್ಲಿಂದ ಈಗ ಒಂದು ಗ್ಯಾಮೆಟ್ ಬಂತು, and this male become drone. It's also called as drone. Okay, now let's say this queen is producing a gamete here, and there is one more gamete here again. Now students, now this female can produce parthenogenesis, can undergo parthenogenesis to produce a male. ಮುಂದೆ ಹೋಗ್ಬಿಟ್ಟು this female here, this queen can produce male here, it can produce male. Now ಈಗ students, funny part I'll teach you. What is the funny part here? Students, one ನಿಮಿಷ, I need empty space here. ಒಂದು ನಿಮಿಷ. ಒಂದು ಸ್ಪೇಸ್ ಬೇಕು ನಿಮಗೆ. ಪರ್ಫೆಕ್ಟ್. ಸ್ಟೂಡೆಂಟ್ಸ್, ಈಗ ನೀವೇ ಹೇಳಿ, do you think this male has a father? Students, do you think this male right now does it have a father? ಇಲ್ಲ, ಯಾವತ್ತು ಮದರ್ ಇದೆ, ಫಾದರ್ ಇಲ್ಲ ಅಲ್ಲ. ಸೊ there is no father here, no father at all. Okay, ಈ ಮೇಲ್ ಯಾವತ್ತೂ ಸನ್ ಇದೆಯಾ? ಇಲ್ಲಿ ಸನ್ ಬರಲ್ಲ. it will always get female itself here. ಯಾವತ್ತು ಫೀಮೇಲ್ ಬರುತ್ತೆ. so there is no son. ಸ್ಟೂಡೆಂಟ್ಸ್, ಬಟ್ ಈ ಮೇಲ್ಗೆ ಇಲ್ಲಿ ಫಾದರ್ ಇಲ್ಲ ಅಂದ್ರೆ ಗ್ರ್ಯಾಂಡ್ ಫಾದರ್ ಇದೆಯಾ ಇಲ್ಲಿ ಮೇಲ್ ಬಿ? ನೋಡಿ, ಈ ಫೀಮೇಲ್ ಈ ಬಿ ಬರ್ಬೇಕಂದ್ರೆ ಇಟ್ ಹ್ಯಾಸ್ ಅ ಫಾದರ್ ಹಿಯರ್, ಬಿ ಹ್ಯಾಸ್ ಅ ಫಾದರ್. ಬಟ್ ದಿಸ್ ಮೇಲ್ ಬಿಗೆ ಫಾದರ್ ಇಲ್ಲ, ಬಟ್ ಗ್ರ್ಯಾಂಡ್ ಫಾದರ್ ಇದೆ. ಗ್ರ್ಯಾಂಡ್ ಫಾದರ್ ನೋಡಿ, ಈ ಮೇಲ್ ಬಿಗೆ ಫಾದರ್ ಇಲ್ಲ, ಗ್ರ್ಯಾಂಡ್ ಫಾದರ್ ಇದೆ ಇಲ್ಲೊಂದು. ಓಕೆ, ಈ ಮೇಲ್ ಬಿ ನೋಡಿ, ಈ ಮೇಲ್ ಬಿಗೆ ಸನ್ ಇಲ್ಲ, ಬಟ್ ಈ ಮೇಲ್ ಬಿ ಕೊಟ್ಟಿರೋ ಬರ್ತ್ ಗೆ ಫೀಮೇಲ್ ಇದೆಯಲ್ಲ, ದಿಸ್ ಫೀಮೇಲ್ ಹ್ಯಾಸ್ ಅ ಚೈಲ್ಡ್ ಹಿಯರ್, ಫೀಮೇಲ್ ಚೈಲ್ಡ್. ಸೊ ದಿಸ್ ಮೇಲ್ ಬಿ ಡಸಂಟ್ ಹ್ಯಾವ್ ಅ ಸನ್, ಬಟ್ ಹ್ಯಾಸ್ ಅ ಗ್ರ್ಯಾಂಡ್ ಸನ್. ಗ್ರ್ಯಾಂಡ್ ಸನ್ ಇದೆ ಇಲ್ಲಿ. ಸೊ ದಟ್ ಇಸ್ ದ ಫನಿ ಪಾರ್ಟ್ ಅಬೌಟ್ ದಿಸ್. ದಟ್ ಇಸ್ ದ ಫನಿ ಪಾರ್ಟ್ ಸ್ಟೂಡೆಂಟ್ಸ್. ಓಕೆ, ಇಟ್ ಹ್ಯಾಸ್ ಫಾದರ್ ಇಲ್ಲ, ಸನ್ ಇಲ್ಲ, ಗ್ರ್ಯಾಂಡ್ ಸನ್ ಇದೆ ಸ್ಟೂಡೆಂಟ್ಸ್. ಓಕೆ, ಈ ತರ ಕ್ವಶನ್ ನೋಡಿ, ಈ ತರ ಕ್ವಶನ್ ಬರುತ್ತೆ ನಿಮ್ಗೆ. ಕ್ವಶನ್ ನೋಡಿ ಸ್ಟೂಡೆಂಟ್, ಕ್ವಶನ್ ನೋಡಿ. ಓಕೆನಾ? In honeybee population, sons do not have father but have grandfather. ಹೌದು, they do not have father, they have grandfather. Okay, haploidy in drones haploid ಇರುತ್ತಲ್ಲ of honeybee is due to the parthenogenesis, while fertilization is result of female bee. ಇದೇ ರೀಸನ್ ಇಂದಾನೆ ಇಲ್ಲಿ ಗ್ರ್ಯಾಂಡ್ ಫಾದರ್ ತಾನೆ ಬರ್ತಾ ಇರೋದು, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಸನ್ ಬರ್ತಾ ಇರೋದು. ಹೌದು, ಅದೇ ರೀಸನ್ ಇಂದ, ರೈಟ್? ಇದೇ ರೀಸನ್ ಇಂದ ಇಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಸನ್ ಬರ್ತಾ ಇರೋದು. ಇಲ್ಲಿ ಪಾರ್ಥೆನೋಜೆನೆಸಿಸ್ ಇರೋದಕ್ಕೇನೆ there is directly a father ಇಲ್ಲ, ಗ್ರ್ಯಾಂಡ್ ಫಾದರ್ ಇದೆ. ಓಕೆನಾ? ಸೊ ದಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್, ದಟ್ ಇಸ್ ದ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಮ್ಮದು ಇನ್ನೊಂದು ಕ್ವೆಶ್ಚನ್ ಇದೆ. ಆನ್ಸರ್ ಹೇಳಿ ಬೇಗ ಸ್ಟೂಡೆಂಟ್, ಆನ್ಸರ್ ಹೇಳಿ ಬೇಗ. ಎಕ್ಸೋಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಸೀನ್ ವೇರ್? ಎಕ್ಸೋಟೈಪ್ ಬೇಗ ಸ್ಟೂಡೆಂಟ್ಸ್, ಬೇಗ. Exotype of sex determination is seen where? In the case of grasshopper. In the case of grasshopper. ನೋಡಿದ್ವಾ ನಾವಿಲ್ಲಿ? We saw here, right? ನೋಡಿ, in the case of grasshopper, exo grasshopper. ನೋಡಿ, ಈ ತರ ಈಸಿ ಕ್ವೆಶ್ಚನ್ ಬರುತ್ತೆ, ಸ್ವಲ್ಪ ಟ್ವಿಸ್ಟ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್, ಟ್ವಿಸ್ಟ್ ಆಗಿ ಬರುತ್ತೆ ಒಂದೊಂದ್ಸತಿ. ಸೊ grasshopper is the answer.
Grasshopper is the answer, students. Is the answer. So the next concept is called as mutation. So what is mutation? Mutation is nothing but sudden inheritable change. ಒಂದು ಚೇಂಜ್ ಆಗುತ್ತೆ that can be inherited for to the next generation. Now mutation ಆಗೋದು ಮೇನ್ 2 reasons ಇಂದ. DNA replication time ಅಲ್ಲಿ ಆಗ್ಬೋದು, ಇಲ್ಲ ಅಂದ್ರೆ ಬಿಕಾಸ್ ಆಫ್ ಎಕ್ಸ್ಟ್ರಾ ಇನ್ಫ್ಲೂಯೆನ್ಸ್, ಗಾಮಾ ರೇಸ್ ಆಗಿರ್ಬೋದು, UV ರೇಸ್ ಆಗಿರ್ಬೋದು, ರೈಟ್, UV ರೇಸ್ ಇಂದ ಆಗಿರ್ಬೋದು, ಬೇರೆ ಬೇರೆ ತರ ಕೆಮಿಕಲ್ಸ್ ಇಂದ ಆಗಿರ್ಬೋದು ಆಗ್ಬೋದು, ರೈಟ್. Recombination and mutation, student. Mutation is ಆಗೋದು, right? Now students, I want all of you to understand mutation ಅಲ್ಲಿ ನಮ್ಮ ಹತ್ರ ಎರಡು ತರ mutation ಇದೆ. ಇಲ್ಲಿ ಏನು ಎರಡು ತರ mutation ಇದೆ. The first one is called as point mutation. Students, point mutation ಅಂದ್ರೆ ಏನು? Point mutation ಅಲ್ಲಿ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ ಎಗರಿಸ್ಬಿಡುತ್ತೆ. ನೀವೇ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಲೆಟ್ಸ್ ಸೇ ನಮ್ಮ ಹತ್ರ ಇಲ್ಲಿ ಥೈಮಿನ್ ಇದೆ ಇಲ್ಲಿಗ. ನಾವು ಈ ಥೈಮಿನ್ ಏನಾಗ್ತಾ, this entire thymine will get removed here, or this entire thymine here converts into something called as cytosine. ಅವಾಗ ಈ ತರ ಒಂದು ಪಾಯಿಂಟ್ ಅಲ್ಲಿ ನಾವು ಚೇಂಜ್ ಆದ್ರೆ ಎಂಟೈರ್ ರೀಡಿಂಗ್ ಫ್ರೇಮ್ ಚೇಂಜ್ ಆಗ್ಬಿಡುತ್ತಾ? ಚೇಂಜ್ ಆಗುತ್ತೆ. ನೀವೇ ನೋಡಿ, ಇಲ್ಲೇನಿತ್ತು, TAA ಇತ್ತು, CTG ಇತ್ತು, CAG. ಈಗೇನಾಯ್ತು, TAA CCG. ನೋಡಿ, ಈಗ CCG ರೀಡ್ ಆದ್ರೆ, CCG ರೀಡಿಂಗ್ ಆದ್ರೆ ಒಂದು ಬೇರೆ ತರನೇ ಅಮೈನೋ ಆಸಿಡ್ ಬರುತ್ತಾ? ಆಲ್ ಆಫ್ ಯು, ಈಗ CTG ಇಂದ ಒಂದು ಅಮೈನೋ ಆಸಿಡ್ ಬರ್ತಾ ಇತ್ತು, ಅದು ಈ ಒಂದು ಪಾಯಿಂಟ್ ಮ್ಯೂಟೇಷನ್ ಇಂದ ಬೇರೆ ಅಮೈನೋ ಆಸಿಡ್ ಬಂತು. ಬೇರೆ ಅಮೈನೋ ಆಸಿಡ್ ಬಂದ್ರೆ ಏನಾಗುತ್ತೆ, ಬೇರೆ ತರ ಪ್ರೋಟೀನ್ ಬರುತ್ತೆ. ಬೇರೆ ತರ ಪ್ರೋಟೀನ್ ಬಂದ್ರೆ ಮ್ಯೂಟೇಷನ್ ಅಷ್ಟೇ. ಸೊ ಒಂದ್ ಚಿಕ್ಕದಾಗ ಒಂದು ಪಾಯಿಂಟ್ ಏನಾದ್ರು ಮಿಸ್ ಆದ್ರೆ ಕಂಪ್ಲೀಟ್ DNA ರೀಡಿಂಗ್ ಫ್ರೇಮ್ ಚೇಂಜ್ ಆಗೋಗುತ್ತೆ. DNA ರೀಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪಾಯಿಂಟ್ ಮ್ಯೂಟೇಷನ್. ಆಮೇಲೆ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಇಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಸ್ಟೂಡೆಂಟ್ಸ್, ವಾಟ್ ಇಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ನೀವು TAAC TGC AGGA ಇದೆ. ಈಗ ಲೆಟ್ಸ್ ಸೇ ಈ ಒಂದನ್ನ ನಾನೀಗ ರಿಮೂವ್ ಮಾಡ್ಬಿಟ್ಟೆ, ಈ ತರ ನಾನು ರೀಪ್ಲೇಸ್ ಮಾಡ್ತಾ ಇಲ್ಲ, ರಿಮೂವ್ನೇ ಮಾಡ್ತಾ ಇದೀನಿ. ನೋಡಿ, ಪಾಯಿಂಟ್ ಮ್ಯೂಟೇಷನ್ ಅನ್ನು ರೀಪ್ಲೇಸ್ ಮಾಡ್ತಾ ಇದ್ದೆ, T ಇಂದ C ಆಗ್ತಿದ್ದೆ ನಾನು, T ಇಂದ C ಪಾಯಿಂಟ್ ಮ್ಯೂಟೇಷನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಫ್ರೇಮ್ ಶಿಫ್ಟ್ ಅಲ್ಲಿ ನಾನು ಈ ಒಂದು ನ್ಯೂಕ್ಲಿಯೋಟೈಡ್ ನ ರಿಮೂವ್ ಮಾಡ್ತಾ ಇದೀನಿ. ಅವಾಗ ಏನಾಗುತ್ತೆ, ಇದನ್ನ ಒಂದನ್ನ ರಿಮೂವ್ ಮಾಡ್ಬಿಟ್ರೆ ಈ ಎಲ್ಲಾ ಫ್ರೇಮ್ ಶಿಫ್ಟ್ ಇದೆಯಲ್ಲ, ಇದು GCAGGT ಇದೆಲ್ಲ ಒಟ್ಟಿಗೆ ಮುಂದೆ ಹೋಗುತ್ತಾ? ಹಂಗೆ ಆಬ್ವಿಯಸ್ಲಿ ಮುಂದೆ ಆಗುತ್ತೆ. ನೋಡಿ, ಈ ತರ ಮುಂದೆ ಶಿಫ್ಟ್ ಆಗೋಯ್ತು, ಇದೆಲ್ಲ ಮುಂದೆ ಮೂವ್ ಆಗೋಯ್ತು, ಈ ತರ ಮುಂದೆಗಡೆ ಮೂವ್ ಆಗೋಯ್ತು. ಈ ತರ ಮುಂದೆ ಮೂವ್ ಆದ್ರೆ ಏನಾಗುತ್ತೆ, ರೀಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. ರೀಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. ನೋಡಿ, TAA CTG CAGGA ಇತ್ತು. ಇಲ್ಲಿ ನೋಡಿ ಏನಾಗುತ್ತೆ, ಈಗ TA ಇದು ಸೇಮ್ ಇದೆ, ಇಲ್ಲಿ ಮ್ಯೂಟೇಷನ್ ಆಗಿಲ್ಲ. ಈಗ ನೋಡಿ, CG ಮುಂದೆ ಬಂದ್ಬಿಡ್ತು, GC AGG ಬಂತು, ರೈಟ್. ಇಲ್ಲಿ ಏನ್ ಬರ್ತಾ ಇತ್ತು, ATT CTG CAG ಬರ್ತಾ ಇದೆ. ಇಲ್ಲಿ CAG ಬರ್ದಿರಾಯ್ತು, ಈಗ CAG ಇರೋದು AGG ಆಗೋಯ್ತು. ಸೊ ಒಂದು ಮ್ಯೂಟೇಷನ್ ಇಂದ, ಒಂದು ರಿಮೂವ್ ಮಾಡೋದ್ರಿಂದ, ನ್ಯೂಕ್ಲಿಯೋಟೈಡ್ ರಿಮೂವ್ ಮಾಡೋದ್ರಿಂದ ಎಂಟೈರ್ ಶಿಫ್ಟ್ ಮುಂದೆ ಆಗೋಯ್ತು. ಸೇಮ್ ಸ್ಟೂಡೆಂಟ್, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ. ಅಕಸ್ಮಾತ್ ನಾನು ಇಲ್ಲಿ ಒಂದ್ ಆಡ್ ಮಾಡ್ಬಿಡ್ತೀನಿ, ಈಗ ಇದು ಒರಿಜಿನಲ್ ಸೀಕ್ವೆನ್ಸ್, ಇಲ್ಲಿ ಒಂದ್ಸಲ ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ಏನಾಗುತ್ತೆ, ಈ ಎಲ್ಲಾ ಫ್ರೇಮ್ ಇತ್ತಲ್ಲ ಹಂಗೆ ಹಿಂದೆ ಮೂವ್ ಆಗ್ಬಿಡುತ್ತೆ, ಹಿಂದೆ ಮೂವ್ ಆಗ್ಬಿಡುತ್ತೆ. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಂಡು ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಲೈನ್ ಅಲ್ಲಿ ನಿಂತೀರಾ, ನಿಮ್ದು ಲೈನ್ ಇದೆ, ನಾವು ಉದ್ದಕ್ಕೆ ಲೈನ್. ನೀವು ಬ್ಯಾಂಕ್ ಮುಂದೆ ನಿಂತೀರಾ, ಬ್ಯಾಂಕ್ ಮುಂದೆ ಒಂದು ಉದ್ದಕ್ಕೆ ಲೈನ್ ಇದೆ, ಸ್ಟೂಡೆಂಟ್ಸ್. ಲೆಟ್ಸ್ ಸೇ ನೀವು ನಿಂತೀರಾ, ನಿಮ್ ಮುಂದೆ ಒಬ್ರು ಬಂದು ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮ್ ಮುಂದೆ ಬಂದು ಒಬ್ರು ನಿಂತ್ಕೊಂಡ್ಬಿಟ್ರೆ ನೀವು ಹಿಂದೆ ಹೋಗ್ಬಿಡ್ತೀರಲ್ಲ, ಆಬ್ವಿಯಸ್ಲಿ ಆಟೋಮೆಟಿಕ್ ಆಗಿ. ನಿಮ್ ಹಿಂದೆ ಇರೋರು ಹಿಂದೆ ಹೋಗ್ಬಿಡ್ತಾರೆ. ಆ ತರ ಎಲ್ಲಾರು ಕೂಡ ಯಾರೋ ಮಧ್ಯೆ ಲೈನ್ ಕಟ್ ಮಾಡ್ಕೊಂಡು ಒಡೆ ಬಂದ್ಬಿಡ್ತಾರೆ. ಎಲ್ಲಾರು ಹಿಂದೆ ಹೋಗ್ಬಿಟ್ರು. ನಾನು ಲೆಟ್ಸ್ ಸೇ ಸ್ಟೂಡೆಂಟ್ಸ್, ನಿಮ್ ಮುಂದೆ ಒಬ್ರು ನಿಂತಿದ್ದಾರೆ ಲೈನ್ ಅಲ್ಲಿ. ಈಗ ನಿಮ್ ಮುಂದೆಗಡೆ ಒಬ್ರು ಲೈನ್ ಅಲ್ಲಿ ನಿಂತಿದ್ದಾರೆ, ಸರಿನಾ? ಅವ್ರಿಗೆ ಅರ್ಜೆಂಟಾಗಿ ಕಾಲ್ ಬಂತು. ಈಗ ಅವ್ರ ಕಾಲ್ ಎತ್ಬಿಟ್ಟು ಲೈನ್ ಆಚೆ ಹೋಗ್ಬಿಟ್ರು. ಅವಾಗ ನೀವು ಒಬ್ರೇ ಮುಂದೆ ಹೋಗ್ತೀರಾ, ಎಲ್ಲಾರು ಹಿಂದೆ ಮುಂದೆ ಹೋಗ್ತಾರಾ? ನೀವ್ ಒಂದ್ ಸ್ಟೆಪ್ ಮುಂದೆ ತಗೊಂಡ್ರಿ, ನಿಮ್ ತರನೇ ಎಲ್ಲಾರು ಕೂಡ ಒಂದೊಂದಾಗಿ ಮುಂದೆ ಬಂದ್ಬಿಟ್ರೆ ಅವಾಗ ಮುಂದೆ ಬಂದ್ಬಿಡ್ತಾರ ಎಲ್ಲಾರು ಕೂಡ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಒಟ್ಟಿಗೆ ಎಲ್ಲ ಮೂವ್ ಆಗುತ್ತೆ ಲೈನು. ದಟ್ ಇಸ್ ಟೂ ಟೈಪ್ ಆಫ್ ಮ್ಯೂಟೇಷನ್, ಸ್ಟೂಡೆಂಟ್ಸ್. Two types of mutation, student. Mutation. Deletion or insertion of base pair of DNA causing frame shift mutation. Frame shift in changes in the reading frame change ಆಗುತ್ತೆ. It can because of UV rays ನ ಆಗಿರಬಹುದು, that is called mutagens. UV rays is called as a mutagen, which is
mutation causing chemical or radiation. No, students. Next concept is called as pedigree analysis. Students, pedigree analysis. Students, pedigree word ಕೇಳಿದ ತಕ್ಷಣ what comes to your mind? Students, ಬೇಗ ಹೇಳಿ. When I say pedigree, what is coming to your mind right now, students? Pedigree ಅಂತ ತಕ್ಷಣ all of you. Dog biscuit, students. Dog biscuit, pedigree. But students, ಈ dog biscuit ಅಲ್ಲ ಇದು. This pedigree is full different ಇದು. ಯಾಕಂದ್ರೆ this pedigree is not dog biscuit. ಸರ್ನಾ? This pedigree is basically ಒಂದು ಲಾಂಗ್ ಫ್ಯಾಮಿಲಿ ಟ್ರೀ ಇರುತ್ತೆ. ಆ ಫ್ಯಾಮಿಲಿ ಟ್ರೀನ ನೀವು ಸ್ಟಡಿ ಮಾಡೋದು that is called pedigree analysis, students. Analysis of traits in several generations of family is called as pedigree analysis. ಎಲ್ಲಾ ಫ್ಯಾಮಿಲಿ ಟ್ರೀನ ಓದೋದು that is called as pedigree analysis. Okay? Inheritance of particular trait is represented by a family tree. ನೋಡಿ ಈ ತರ students ಈ ತರ ಇರುತ್ತೆ ನೋಡಿ. This is called as pedigree, students. This is called as your pedigree analysis. Pedigree analysis, students. Pedigree analysis. ನಿಮಗೆ ಎರಡು ತರ ಕೊಟ್ಟಿದ್ದಾರೆ. This one is autosomal dominant, this is autosomal recessive. Example autosomal dominant ದು myotonic dystrophy ಕೊಟ್ಟಿದ್ದಾರೆ ನೋಡಿ. Autosomal dominant ದು myotonic dystrophy. ಅದೇ autosomal recessive ಸಿಕಲ್ ಸೆಲ್ ಅನಿಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಆಲ್ರೆಡಿ ಮೇಲ್ ಕೊಟ್ಟಲ್ಲ ಪಾಯಿಂಟ್ ಮ್ಯುಟೇಷನ್ ಇದೊಂದು ಎಕ್ಸಾಂಪಲ್ ಕೂಡ. ಸಿಕಲ್ ಸೆಲ್ ಅನಿಮಿಯಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಪಾಯಿಂಟ್ ಮ್ಯುಟೇಷನ್ ಕೂಡ, ನೆನಪಿರಲಿ ಅದು. ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಪಾಯಿಂಟ್ ಮ್ಯುಟೇಷನ್ ಕೂಡ ಸ್ಟೂಡೆಂಟ್ಸ್. ನಾವು ಇಲ್ಲಿ ನಿಮ್ ಕ್ವೆಶನ್ ಹೆಂಗ್ ಬರುತ್ತೆ, KCET ಲಾಗ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಲಾಗ್ಲಿ ಇಲ್ಲ ಅಂತಂದ್ರೆ ನಿಮ್ದು ನಾರ್ಮಲ್ ಆಗಿ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶನ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ಈ ಸಿಂಬಲ್ಸ್ ನ ಬರುತ್ತೆ. ಅದು ಬಿಟ್ರೆ ಸ್ಟೂಡೆಂಟ್ಸ್ ದೇ ವಿಲ್ ಆಸ್ಕ್ ಯು ಟು ಐಡೆಂಟಿಫೈ. ಒಂದು ಪೆಡಿಗ್ರಿ ಕೊಡ್ತಾರೆ, ನೀವು ಐಡೆಂಟಿಫೈ ಮಾಡಬೇಕು ಆಟೋಸೋಮಲ್ ಡಾಮಿನೆಂಟಾ ರೆಸಿವಾ ಏನದು ಅಂತ ಐಡೆಂಟಿಫೈ ಮಾಡ್ಬೇಕು. ನೀವು ಅದನ್ನ ಹೆಂಗ್ ಮಾಡ್ತೀರಾ ಸ್ಟೂಡೆಂಟ್ಸ್? ಅದಕ್ಕೆ ನನ್ನ ಹತ್ರ ಈಗ ಸ್ಮಾಲ್ ಟ್ರಿಕ್ಸ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಕಾಣಿಸ್ತಿಲ್ಲ ಚಿಂತೆ ಮಾಡಬೇಡಿ. ಈ ನೋಟ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಲ್ಲ, ಅವಾಗ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ, ರೈಟ್? ದೀಸ್ ನೋಟ್ಸ್ ಹ್ಯಾವ್ ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್. ಇದನ್ನ ಒಂದ್ ಕಡೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಒಂದೊಂದು ಅಟ್ಲೀಸ್ಟ್ ಒಂದಾದ್ರು ನೋಡಿ. ಇದು ಫಸ್ಟ್ ಒನ್. ಇದೇನಿದು ಆಟೋಸೋಮಲ್ ಡಾಮಿನೆಂಟ್ಗೆ. ಆಟೋಸೋಮಲ್ ಡಾಮಿನೆಂಟ್ ಏನಿದೆ ಸ್ಟೂಡೆಂಟ್ಸ್? ಆಟೋಸೋಮಲ್ ಡಾಮಿನೆಂಟ್ ಏನಿರುತ್ತೆ ನೋಡಿ, ಅಟ್ ಲೀಸ್ಟ್ ಒನ್ ಪೇರೆಂಟ್ ಇಸ್ ಅಫೆಕ್ಟೆಡ್, ಡಸ್ ನಾಟ್ ಸ್ಕಿಪ್ ಜನರೇಷನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು, ಡಸ್ ನಾಟ್ ಸ್ಕಿಪ್ ಜನರೇಷನ್. Affected parents give rise to disease to 50% of children. Both male and female are equally affected. ಅವಾಗ ಆಟೋಸೋಮಲ್ ಡಾಮಿನೆಂಟ್. ಸ್ಟೂಡೆಂಟ್ಸ್ ಒಂದು ಕಮೆಂಟ್ ಸೆಕ್ಷನ್ ಬೇಗ ಹೇಳಿ ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್. ನನ್ನ ಮಿಸ್ಟೇಕ್ ಆಗಿ ನಾನು ಪವರ್ ಬಟನ್ ಆಫ್ ಮಾಡ್ಬಿಟ್ಟೆ ಕೆಳಗಡೆ. ಇಲ್ಲಿ ಮಿಸ್ಟೇಕ್ ಆಗಿ ಪವರ್ ಬಟನ್ ತುಳಿದ್ಬಿಟ್ಟೆ, ಸೊ ಸಡನ್ ಕನೆಕ್ಷನ್ ಹೋಗ್ಬಿಟ್ಟಿತ್ತು. ಸ್ಟೂಡೆಂಟ್ಸ್ ಬೇಗ ಕಮೆಂಟ್ ಸೆಕ್ಷನ್ ಹಾಕಿ ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್. ಬೇಗ ಮಿಸ್ಟೇಕ್ ಆಗಿ ನಾನು ಇಲ್ಲಿ ತುಳಿದ್ಬಿಟ್ಟೆ ಇದನ್ನ ಪವರ್ ಬಟನ್ನ. ಸ್ಟೂಡೆಂಟ್ಸ್ ಐ ಆಮ್ ಆಡಿಬಲ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಐ ಆಮ್ ಆಡಿಬಲ್? ಎಸ್, ಈಗ ಇದೆಯಾ? ಪ್ರಾಪರ್ ಆಗಿದೆಯಾ ಈಗ? ಆಲ್ ಆಫ್ ಯು ಸೌಂಡ್ ಚೆಕ್ ಸ್ಟೂಡೆಂಟ್ಸ್. ಒಂದು ನಿಮಿಷ ಚೆಕ್ ಮಾಡಿದ್ದು ಇದೆಲ್ಲ ಹೋಗ್ಬಿಟ್ಟು. ಬರ್ತಿದ ಸ್ಟೂಡೆಂಟ್ಸ್? ಬರ್ತಿದೆ. ಓಕೆ, ಸಡನ್ ಆಗಿ ಹೋಗ್ಬಿಡ್ತು ಪವರ್ ಬಟನ್, ಯಾಕೆ ಹೋಗ್ಬಿಡಿತ್ತು. ಓಕೆ ಸ್ಟೂಡೆಂಟ್ಸ್, ಓಕೆ. ಸೊ ಇದನ್ನ ನಿಮ್ಗೆ ಕಳಿಸ್ತೀನಿ ನಾನು. ಇದನ್ನ ಸ್ಟೂಡೆಂಟ್ಸ್ ಚಿಂತೆ ಮಾಡಬೇಡಿ, ಇದನ್ನ ಕಳಿಸ್ತೀನಿ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ. ಇದನ್ನ ಓದ್ಕೊಂಡ್ರೆ ನೋಡಿ, ಇದು ನೋಡಿ, ಇದು ವೈಲಿಂಕ್ಡ್. ಇದು ವೈಲಿಂಕ್ಡ್ಗೆ. ಇದು ವೈಲಿಂಕ್ ಏನು? ವೈಲಿಂಕ್ ಅಲ್ಲಿ ಓನ್ಲಿ ಮೇಲ್ಸ್ ಆರ್ ಅಫೆಕ್ಟೆಡ್, ಪಾಸ್ ಫ್ರಮ್ ಫಾದರ್ ಟು ಸನ್ ಅಷ್ಟೇ ವೈಲಿಂಕ್ಡ್ಗೆ. ಆ ತರ ಇಲ್ಲಿ ನಿಮ್ದು ಆಟೋಸೋಮಲ್ ಎಕ್ಸ್ ಲಿಂಕ್ಡ್. ಇದು ಏನಪ್ಪಾ? X linked ಗೆ more males are affected. Affected males get from the mother. Father never gives to son. Father son ಯಾವತ್ತೂ ಹೋಗಲ್ಲ. ಸೊ ಸ್ಟೂಡೆಂಟ್ಸ್ ಇದನ್ನ ಚಿಂತೆ ಮಾಡಬೇಡಿ, ಇದನ್ನ ನಿಮಗೆ ನೋಟ್ಸ್ ಅಲ್ಲಿ ಕಳಿಸ್ತೀನಿ, ಒಂದ್ಸತಿ ಓದ್ಕೊಂಡ್ಬಿಡಿ. ಇದನ್ನ ಅಲ್ಲಿಗೆ ಮುಗಿತು ಪೆಡಿಗ್ರಿ. ನೀವು ಈ ಶಾರ್ಟ್ ನೋಟ್ಸ್ ಇಂದ ನೀವು ಎಲ್ಲಾ ತರ ಪೆಡಿಗ್ರಿನ ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಸ್ಟೂಡೆಂಟ್, ಸಾಲ್ವ್ ಮಾಡ್ಬೋದು. ಟೆನ್ಷನ್ ಇಲ್ಲ, ಅದು ಟೆನ್ಷನ್ ಇಲ್ಲ. ನೋಡಿ ಇದು ಕ್ವೆಶನ್ ಈ ತರ ಬರುತ್ತೆ ನೋಡಿ, ಕ್ವೆಶನ್ ಈ ತರ ಬರುತ್ತೆ ನಿಮ್ಗೆ. Which of the following symbols represents consanguineous mating between relatives? Mating between relatives, consanguineous mating. ಇದು consanguineous mating, option number 3 ಈ ತರ ಬರುತ್ತೆ ನೋಡಿ. Which of the following occurs due to presence of autosomal linked dominant trait? Autosomal linked dominant trait ಏನು? myotonic dystrophy. ಆ ತರ ಬರುತ್ತೆ ಸ್ಟೂಡೆಂಟ್, ಆ ತರ ಬರುತ್ತೆ. ಓಕೆ,
ಇಲ್ಲ ಇದ್ರ ಕೇಳ್ತಾರೆ ಸ್ಟೂಡೆಂಟ್ಸ್ ನೋಡಿ, ಇದು ಆಟೋಸೋಮಲ್ ಡಾಮಿನೆಂಟ್ ಡೈರೆಕ್ಟ್ ಆಗಿ. ಸೊ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಕೊಟ್ಟಿರೋ ಎರಡು, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಈ ಎರಡರಲ್ಲಿ ಒಂದು ಬರುತ್ತೆ ಯಾವಾಗೂ. ಯಾವತ್ತಪ್ಪ ಸ್ಟೂಡೆಂಟ್ಸ್ ಅದು ಎಲ್ಲೋಯ್ತಪ್ಪ ನಿಮ್ದು, ಈ ಎರಡರಲ್ಲಿ ಒಂದು ಕೊಡ್ತಾರೆ ಯಾವಾಗೂ. ಕೊಡಂಗಿದೆ ಪೆಡಿಗಿರಿ, ಈ ಎರಡರಲ್ಲಿ ಒಂದು ಕೊಡ್ತಾರೆ ಯಾವಾಗ ಕೂಡ, ಎರಡರಲ್ಲಿ ಒಂದು ಕೊಡ್ತಾರೆ. ಸೊ ನೆನಪಿಕೊಳ್ಳಿ ಯಾವ್ದನ್ನ ಯಾವ್ದಂತ ನೋಡಿ. ಆಟೋಸೋಮಲ್ ಡಾಮಿನೆಂಟ್ ಸ್ಟಾರ್ಟ್ ಮೇಲಿಂದ ಆಗುತ್ತೆ, ಇಲ್ಲಿ ರೆಸಿವ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದ್ ನೆನಪಿಕೊಳ್ಳಿ ಸಾಕು ನೀವು. ಇಲ್ಲಿ ನೋಡಿ ಈ ಕ್ವೆಶನ್ ಅಲ್ಲಿ ಇಲ್ಲಿ ರೆಡ್ ಇದೆ, ಎಫೆಕ್ಟೆಡ್ ಇದೆ, ಆಗ್ಲೇ ಸ್ಟಾರ್ಟ್ ಆಗ್ತಿರೋದು ಎಫೆಕ್ಟೆಡ್ ಸ್ಟಾರ್ಟ್ ಆಗ್ತಿದೆ. ಸೊ ಆಟೋಸೋಮಲ್ ಡಾಮಿನೆಂಟ್ ಮಯೋಟೋನಿಕ್ ಡಿಸ್ಟ್ರೋಫಿ ಅಷ್ಟೇ, ಮಯೋಟೋನಿಕ್ ಡಿಸ್ಟ್ರೋಫಿ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ದು ಸ್ಟೂಡೆಂಟ್ಸ್, ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ದು, ದಟ್ ಇಸ್ ಕಾಲ್ಡ್ ಡಿಸೀಸಸ್. ನೀವಿಲ್ಲಿ ಮೇಲಿ ಡಿಸೀಸ್ ಕಲ್ತ್ರೆ ಸಾಕು, ಬಿಟ್ರೆ ಎಲ್ಲ ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ ಡಿಸೀಸಸ್. ಸೊ ಡಿಸೀಸ್ ಅಲ್ಲಿ ಕ್ವೆಶನ್ ಯಾವ ತರ ಕೇಳ್ತಾರೆ ನಿಮ್ಗೆ, ಡಿಸೀಸ್ ಅಲ್ಲಿ ನಿಮ್ಗೆ ಕ್ವೆಶನ್ ಮೇನ್ಲಿ ಬರೋದು ಈ ತರ, ಸಿಂಪ್ಟಮ್ಸ್ ಇದೆ, ಸಿಂಪ್ಟಮ್ಸ್ ಬಿಟ್ರೆ ಈ ತರ ಕ್ವೆಶನ್ ಬರುತ್ತೆ ನೋಡಿ. ಇಲ್ಲ ನೀವು ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ, ಮೆಂಡೆಲಿಯನ್ ಡಿಸಾರ್ಡರ್, ನಾನ್ ಮೆಂಡೆಲಿಯನ್ ಡಿಸಾರ್ಡರ್. ಸರಿನಾ? ಮೆಂಡೆಲಿಯನ್ ಡಿಸಾರ್ಡರ್ ಅಲ್ಲಿ ಆಟೋಸೋಮಲ್ ಸೆಕ್ಸ್ ಲಿಂಕ್ಡ್, ಆಟೋಸೋಮಲ್ ಡಾಮಿನೆಂಟ್ ಒಂದೇ ಎಕ್ಸಾಂಪಲ್ ಇದೆ ಸ್ಟೂಡೆಂಟ್ಸ್. ಆಟೋಸೋಮಲ್ ಡಾಮಿನೆಂಟ್ ಬರೀ ಒಂದೇ ಎಕ್ಸಾಂಪಲ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಮಯೋಟೋನಿಕ್ ಡಿಸ್ಟ್ರೋಫಿ, ಒಂದೇ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಫಾರ್ ಯುವರ್ ರಿಸಿವಲ್ ಏನಿದೆ, PKU ಅಂದ್ರೆ ಏನು, ಫೀನಲ್ ಕಿಟನೇರಿಯಾ, SCA ಸಿಕಲ್ ಸೆಲ್ ಅನಿಮಿಯಾ, ಥಾಲಸೀಮಿಯಾ. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ರಿಸಿವ್, ಆಟೋಸೋಮಲ್ ರಿಸಿವ್ ಎಕ್ಸಾಂಪಲ್ಸ್ ಸ್ಟೂಡೆಂಟ್ಸ್. ಅದಾದ್ಮೇಲೆ ಸೆಕ್ಸ್ ಲಿಂಕ್ಡ್ ಅಲ್ಲಿ ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ, ಎರಡು ಕೂಡ ಸೆಕ್ಸ್ ಲಿಂಕ್ಡ್ ರಿಸಿವ್ ಡಿಸಾರ್ಡರ್. ಕ್ರೋಮೋಸೋಮಲ್ ಆಟೋಸೋಮಲ್ ಅಲ್ಲಿ ಡೌನ್ ಸಿಂಡ್ರೋಮ್, ಇಲ್ಲಿ ಕ್ಲೈನ್ಫಿಲ್ಟರ್ ಸಿಂಡ್ರೋಮ್ ಮತ್ತು ಟರ್ನರ್ ಸಿಂಡ್ರೋಮ್. ಸೊ ಆ ತರ ಕ್ವೆಶನ್ ಕೇಳ್ತಾರೆ ನೋಡಿ, ಎಕ್ಸಾಮ್ ಅಲ್ಲಿ ಈ ತರ ಕ್ವೆಶನ್ ಕೇಳ್ತಾರೆ ನೋಡಿ. ಎಲ್ಲಪ್ಪ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಎಲ್ಲಪ್ಪ ಕ್ವೆಶನ್ ನಿಮ್ಗೆ 4 ಎಕ್ಸಾಮ್ ನೋಡಿ, ಈ ತರ ಕ್ವೆಶನ್ ಕೊಡ್ತಾರೆ ನಿಮ್ಗೆ ನೋಡಿ. ಕ್ವೆಶನ್ ಈ ತರ ಬರುತ್ತೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಈ 4ರಲ್ಲಿ ಆಟೋಸೋಮಲ್ ಡಿಸಾರ್ಡರ್ ಯಾವ್ದು ಅಲ್ವೇ ಅಲ್ಲ. ನಿಮ್ಗೆ ಹೇಳಿದೆ ಸಿಕಲ್ ಸೆಲ್ ಅನಿಮಿಯಾ ಹೌದು, ಫಿನೋಕೈಟಿನೇರಿಯಾ ಹೌದು, ಥಾಲಸೀಮಿಯಾ. ಬಟ್ ಹಿಮೋಫಿಲಿಯಾ ಸ್ಟೂಡೆಂಟ್ಸ್, ಹಿಮೋಫಿಲಿಯಾ ಸೆಕ್ಸ್ ಲಿಂಕ್ಡ್, ಹಿಮೋಫಿಲಿಯಾ ಇಸ್ ಸೆಕ್ಸ್ ಲಿಂಕ್ಡ್. ಸೊ ನಿಮ್ಗೆ ಈ ತರ ಟೇಬಲ್ ಗೊತ್ತಿದ್ರೆ ಈಸಿ ಕ್ವೆಶನ್ ಆಗುತ್ತಿದೆಯಲ್ಲ, ಕ್ವೆಶನ್ಸ್ ಈಸಿ ಆಗುತ್ತೆ. ಇಲ್ಲಿ ನೋಡಿ, sickle cell anemia and hemophilia are autosomal dominant students. Are they autosomal dominant? ಅಲ್ಲ. autosomal dominant ಒಂದೇ ಎಕ್ಸಾಂಪಲ್ ಇದೆ, autosomal dominant ಒಂದೇ ಎಕ್ಸಾಂಪಲ್ ಇದೆ, ಮಯೋಟೋನಿಕ್ ಡಿಸ್ಟ್ರೋಫಿ ಅಂತ ಅದು ಒಂದೇ ಎಕ್ಸಾಂಪಲ್ ಇದೆ ನೋಡಿ. sickle cell anemia and hemophilia disorders of blood ಹೌದು, ದಿಸ್ ಕರೆಕ್ಟ್. ಸೊ ಆ ತರ ಕ್ವೆಶನ್ ಬರುತ್ತೆ ನಿಮ್ಗೆ. ಸೊ ಈ ಟೇಬಲ್ ನಿಮ್ಗೆ ಗೊತ್ತಿದ್ರೆ, ಈ ಟೇಬಲ್ ನಿಮ್ಗೆಲ್ಲರಿಗೂ ಗೊತ್ತಿದ್ರೆ ಎಲ್ಲಾ ಕ್ವಶನ್ಸ್, ತುಂಬಾ ಕ್ವಶನ್ಸ್ ಈಸಿ ಆಗುತ್ತೆ, ತುಂಬಾ ಕ್ವಶನ್ಸ್ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು, ತುಂಬಾ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವು ಟೇಬಲ್ ನಿಮ್ಗೆ ಗೊತ್ತಿದ್ರೆ, ಈ ಟೇಬಲ್ ನಿಮ್ಗೆ ಗೊತ್ತಿದ್ರೆ ಇಲ್ಲಿ ಆಟೋಸೋಮಲ್ ಸೆಕ್ಸ್ ಲಿಂಕ್ಡ್, ಆಟೋಸೋಮಲ್ ಸೆಕ್ಸ್ ಲಿಂಕ್ಡ್, ಮೆಂಡೆಲಿಯನ್ ಕ್ರೋಮೋಸೋಮಲ್ ಡಿಸಾರ್ಡರ್. ಸ್ಟೂಡೆಂಟ್ ನೆನಪಿರುತ್ತಾ ಇದು? ನೆನಪಿರುತ್ತಾ ಆಲ್ ಆಫ್ ಯು? ನೆನಪಿರುತ್ತಾ ಇದು? ಎಸ್, ಎಲ್ಲರೂ ಕೂಡ. ಆಟೋಸೋಮಲ್ ಡಾಮಿನೆಂಟ್ ಒಂದೇ ಇದೆ, ಇಲ್ಲಿ 3 ಇದೆ, PKU, ಸಿಕಲ್ ಸೆಲ್, ಥಾಲಸೀಮಿಯಾ, ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ. ಇದೆರಡು ನೆನಪಿಕೋಬೇಕಿಲ್ಲ ನೀವು ಇಲ್ಲಿ. ಇದು ಬಿಡಿ ತುಂಬಾ ಈಸಿ ಇದೆ ನೆನಪಿಕೋನಕ್ಕೆ, ಕ್ಲೈನ್ಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಎಲ್ಲ. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ನಿಮಗೆ ಕಲರ್ ಕಾಣಿಸ್ತಾ ಇದೆಯಾ ಸ್ಟೂಡೆಂಟ್ಸ್? ಇಲ್ಲಿ ನಿಮಗೆ ಕಲರ್ ಕಾಣಿಸ್ತಿದೆಯಾ? ಕಲರ್ ಬೇರೆ ಬೇರೆ ಕಲರ್ಸ್ ಕಾಣಿಸ್ತಿದ್ಯಾ? ಓಕೆ. ಸೊ ಕಾಣಿಸ್ತಿದ್ರೆ ಒಳ್ಳೇದು, ನಿಮ್ಗೆ ಕಾಣಿಸ್ತಿದ್ರೆ ಒಳ್ಳೇದು, ಯಾಕಂದ್ರೆ ನಿಮ್ಗೆ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಅಕಸ್ಮಾತ್ ನಿಮ್ಗಿದು ಈ ತರ ಕಾಣಿಸ್ತಿದೆ ಅನ್ಕೊಳ್ಳಿ, ಅಕಸ್ಮಾತ್ ಆ ಲಾಸ್ಟ್ ಇಮೇಜು ಈ ತರ ಕಾಣಿಸ್ತದೆ, ಇಲ್ಲಾಂದ್ರೆ ಆ 2 ಇಮೇಜ್ ಡಿಫರೆನ್ಸ್ ಇಲ್ಲ, ಇದ್ರಲ್ಲಿ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ as ಕಲರ್ ಬ್ಲೈಂಡ್ನೆಸ್. ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ as ಕಲರ್ ಬ್ಲೈಂಡ್ನೆಸ್. ಕಲರ್ ಬ್ಲೈಂಡ್ನೆಸ್ ಏನಪ್ಪ ಕಲರ್ ಬ್ಲೈಂಡ್ನೆಸ್ ಅಂದ್ರೆ, ಕಲರ್ ಬ್ಲೈಂಡ್ನೆಸ್ ಇಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಅದು ಏನಾದ್ರೆ ಕಲರ್ ಬ್ಲೈಂಡ್ನೆಸ್ ಇರೋರಿಗೆ ದೇ ಕಾಂಟ್ ಟೆಲ್ ವಿಚ್ ಇಸ್ ಗ್ರೀನ್ ವಿಚ್ ಇಸ್ ರೆಡ್, ಗೊತ್ತಾಗಲ್ಲ ಅವ್ರಿಗೆ. ಎಲ್ಲ ಒಂದೇ ತರ ಕಾಣಿಸುತ್ತೆ ಅವ್ರಿಗೆ, ಎಲ್ಲ ಒಂದೇ ತರ ಕಾಣಿಸುತ್ತೆ. ಬಿಕಾಸ್ ದೇರ್ ಇಸ್ ಅ ಜೀನ್ ಪ್ರೆಸೆಂಟ್ ಸ್ಟೂಡೆಂಟ್ಸ್. ದೇರ್ ಇಸ್ ಅ ಡಿಫೆಕ್ಟ್ ಇನ್ ದ ಜೀನ್. ಓಕೆ, ದೇರ್ ಇಸ್ ಅ defect in the gene here on the X chromosome mele. X chromosome mele, because of a mutation, right, they cannot tell which is red, which is green. Sarna? Defect due to mutation in the gene present on the X chromosome. X chromosome mere gene no defect agogutte. Right? Males suffer more, obviously. Yake males suffer more because males have only one X chromosome.
ಮೇಲ್ಸ್ ಹ್ಯಾಸ್ ಓನ್ಲಿ ಒನ್ ಎಕ್ಸ್ ಕ್ರೋಮೋಸೋಮ್. ನೀವು ಯೋಚನೆ ಮಾಡಿ, ಆ ಒಂದ್ ಎಕ್ಸ್ ಕ್ರೋಮೋಸೋಮೇ ಡಿಸಾರ್ಡರ್ ಬಂದ್ಬಿಟ್ರೆ ಯು ವಿಲ್ ಗೆಟ್, ವಿ ಕಾಂಟ್ ಬಿ ಕ್ಯಾರಿಯರ್ಸ್. ಫೀಮೇಲ್ ಅಲ್ಲಿ ದೇ ಕ್ಯಾನ್ ಬಿ ಕ್ಯಾರಿಯರ್ಸ್, ಫೀಮೇಲ್ಸ್ ಕ್ಯಾನ್ ಬಿಕಮ್ ಕ್ಯಾರಿಯರ್ ಸ್ಟೂಡೆಂಟ್ಸ್. ಓಕೆ, ಫೀಮೇಲ್ಸ್ ಆರ್ ಯೂಶಲಿ ಕ್ಯಾರಿಯರ್ಸ್ ಹಿಯರ್. ಓಕೆನಾ, ನೋಡಿ ಇದು ರೋಡ್ಸ್ ಅಂಡ್ ಕಾನ್ಸ್. ಆ ಡಿಫೆಕ್ಟ್ ಇಂದ ಈ ರಾಡ್ಸ್ ಮತ್ತೆ ಕೋನ್ಸ್ ಇದೆಲ್ಲ, ಕೋನ್ಸ್ ಮತ್ತೆ ರಾಡ್ಸ್ ಎಫೆಕ್ಟ್ ಆಗೋಗುತ್ತೆ, ಎಫೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಕ್ವೆಶನ್ ಹೆಂಗ್ ಬರುತ್ತೆ ನಿಮ್ಗೆ ಫ್ರೆಂಡ್ಸ್? ಕ್ವೆಶನ್ಸ್ ಒಳ್ಳೆ ಕ್ವೆಶನ್ಸ್ ಬರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ವಾಟ್ ಪರ್ಸೆಂಟೇಜ್ ಆಫ್ ಆಫ್ಸ್ಪ್ರಿಂಗ್ಸ್ are color blind if normal woman marries a color blind man. ಒಂದು ನಾರ್ಮಲ್ ವುಮೆನ್ ಕಲರ್ ಬ್ಲೈಂಡ್ ಮ್ಯಾನ್ ಮದ್ವೆ ಆದ್ರೆ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಆಫ್ಸ್ಪ್ರಿಂಗ್ಸ್, ಮಕ್ಕಳು ಕಲರ್ ಬ್ಲೈಂಡ್ ಇರ್ತಾರೆ, ಅವಾಗ ಏನ್ ಮಾಡ್ತೀರಾ? ಇದ್ರ ಕ್ವಶನ್ ಕೊಟ್ರೆ ಏನ್ ಮಾಡ್ತೀರಾ? ಓಕೆನಾ ಸ್ಟೂಡೆಂಟ್ಸ್, ವೆರಿ ಸಿಂಪಲ್, ಏನು ಮಾಡಂಗಿಲ್ಲ. ನಾರ್ಮಲ್ ವುಮೆನ್ ಅಂದ್ರೆ ಏನು? ನಾರ್ಮಲ್ ವುಮೆನ್ ಅಂತ ಅಂದ್ರೆ ಎಕ್ಸ್ ನಾರ್ಮಲ್ ಆಗಿದೆಯಾ? ಎಕ್ಸ್ ಹಾಕಿದ್ದೆ. ಕಲರ್ ಬ್ಲೈಂಡ್ ಮ್ಯಾನ್ ಅಂದ್ರೆ ಕಲರ್ ಬ್ಲೈಂಡ್ ಮ್ಯಾನ್ ಯಾವತ್ತೂ ಕೂಡ ಕಲರ್ ಬ್ಲೈಂಡ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಆನ್ ದ ಎಕ್ಸ್ ಕ್ರೋಮೋಸೋಮ್. ಈ ತರ ಬರ್ಕೊಳ್ಳಿ ಒಂದ್ಸತಿ. ಈ ತರ ಬರ್ಕೊಂಡಾದ್ಮೇಲೆ ಇದೊಂದು ಕ್ರಾಸ್ ತೆಗೀರಿ, ಇದ್ರದ್ದು ಕ್ರಾಸ್ ಮಾಡಿ, ಇದ್ರದ್ದು ಫೀಮೇಲ್ ಮೇಲೆ ಹಾಕಿ, ಬೇಕಾದ್ರೆ ಮೇಲ್ ಕೆಳಗಡೆ ಹಾಕಿ, ಇಲ್ಲಿ ಈ ತರ ಮೇಲ್ ಕೆಳಗಡೆ ಹಾಕಿ, ಏನ್ ಬರುತ್ತೆ? ಎಕ್ಸ್ ಸಿ ಎಕ್ಸ್ 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 ಸಿ ಎಕ್ಸ್ ಎಕ್ಸ್ ವೈ ಎಕ್ಸ್ ವೈ. ಫ್ರೆಂಡ್ಸ್, ಯಾರದು ಕಲರ್ ಬ್ಲೈಂಡ್ ಇದಾರ ಇಲ್ಲಿ? ಇಲ್ಲ. ಸೊ 0% ಆರ್ ಕಲರ್ ಬ್ಲೈಂಡ್, 0% ಕಲರ್ ಬ್ಲೈಂಡ್. ಹೌದು, ಇಲ್ಲಿ ಬೋತ್ ಆಫ್ ದೀಸ್ ವುಮೆನ್ ಕ್ಯಾನ್ ಬಿಕಮ್ ಕ್ಯಾರಿಯರ್ಸ್ ಆಗ್ಬೋದು, ಬಟ್ ನೋ ಒನ್ ಇಸ್ ಬ್ಲೈಂಡ್ ಹಿಯರ್. ಯಾರು ಕಲರ್ ಬ್ಲೈಂಡ್ ಆಗಲ್ಲ ಇಲ್ಲಿ, ಯಾರು ಕೂಡ ಕಲರ್ ಬ್ಲೈಂಡ್ ಆಗಲ್ಲ ಇಲ್ಲಿ, ಸರ್ನಾ? ಓಕೆ, ಲೆಟ್ ಮಿ ಜಸ್ಟ್ ಚೇಂಜ್ ದ ಕ್ವೆಶ್ಚನ್ ಸ್ಟೂಡೆಂಟ್, ಲೆಟ್ ಮಿ ಜಸ್ಟ್ ಚೇಂಜ್ ದ ಕ್ವೆಶ್ಚನ್ ಈಗ. ಲೆಟ್ ಮಿ ಜಸ್ಟ್ ಚೇಂಜ್ ದ ಕ್ವೆಶ್ಚನ್ ರೈಟ್ ನೌ. ಈ ನಾರ್ಮಲ್ ವುಮೆನ್ ಇಂದ ವಾಟ್ ಇಫ್ ಐ ಚೇಂಜ್ ಟು ಕ್ಯಾರಿಯರ್? Woman is carrier, right? Or carrier. Students, if the woman is carrier, ಅವಾಗ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. If the woman becomes carrier, XCXX, woman is carrier right now. Man is color blind. Man is color blind right now. Okay, man is always color blind ಇಲ್ಲಿ. So ಏನಾಗುತ್ತೆ ಈಗ? XCXX XCX XCX XY. Students, answer ಏನೀಗ? Students, answer ಏನೀಗ? All of you, what is the answer? ಇಲ್ಲಿ ಇದು 25%, 25%, 25%, 25%. ಸರಿನಾ? Can I tell 50% of the offsprings, 50% are colorblind right now. 50% are colorblind. Students, ಅರ್ಥ ಆಗ್ತಿದ್ಯಾ? 50% of them are colorblind right now. ಈ ತರ ಕೇಸ್ ಬಂದಾಗ 50% ಕಲರ್ ಬ್ಲೈಂಡ್, ಕಲರ್ ಬ್ಲೈಂಡ್ ಮೇಲ್, ಕಲರ್ ಬ್ಲೈಂಡ್ ಫೀಮೇಲ್, 50% ಕಲರ್ ಬ್ಲೈಂಡ್. ಓಕೆನಾ? Now let me just change the question one more time. Change question ಮಾಡೋದು. Let's take color blind woman and normal man. Color blind woman and normal man. ಏನಾಗುತ್ತೆ ನೋಡಿ. ಕಲರ್ ಬ್ಲೈಂಡ್ ವುಮೆನ್ ಅಂದ್ರೆ ಏನು? ಕಲರ್ ಬ್ಲೈಂಡ್ ವುಮೆನ್ ಅಂದ್ರೆ ಫುಲ್ ಕಲರ್ ಬ್ಲೈಂಡ್, ಫುಲ್ ಬ್ಲೋನ್ ಕಲರ್ ಬ್ಲೈಂಡ್. ಇಲ್ಲಿ ನಾರ್ಮಲ್ ಮ್ಯಾನ್ ಅವಾಗ ಏನಾಗುತ್ತೆ ನೋಡಿ. ಕ್ಯಾರಿಯರ್ ವುಮೆನ್, ಓಕೆ. ಕಲರ್ ಬ್ಲೈಂಡ್ ಮೇಲ್. ಸೊ ಅಕಸ್ಮಾತ್ ಫೀಮೇಲ್ ಇಫ್ ಕಲರ್ ಬ್ಲೈಂಡ್ ಇದ್ರೆ, ಫೀಮೇಲ್ ಇಫ್ ಇಸ್ ಕಲರ್ ಬ್ಲೈಂಡ್, males are always affected. Sorry, 50% of them are color blind here. 50% color blind, 50% carriers. ಎರಡು ಕ್ಯಾರಿಯರ್ಸ್ ಕಲರ್ ಬ್ಲೈಂಡ್ ಆಗುತ್ತಾರೆ, ಸರಿನಾ? ಸೊ ಈ ತರ ಕ್ವೆಶ್ಚನ್ ಕೇಳ್ಬೋದು ನಿಮಗೆ. ಸ್ಟೂಡೆಂಟ್ಸ್ ಕ್ವೆಶ್ಚನ್ ಕೇಳ್ಬೋದು ನೋಡಿ. ಇದೊಂದು ಕ್ವೆಶ್ಚನ್ ಇದೆ, ನೀಟ್ PYQ ಕ್ವೆಶ್ಚನ್ ನೋಡಿ. ನೀಟ್ PYQ ಕ್ವೆಶ್ಚನ್, ಇಫ್
color blind female. Color blind female, right? Color blind female ಅಂದ್ರೆ ಏನು? Color blind female ಅಂತ ಅಂದ್ರೆ ಈ ತರ ಬರುತ್ತೆ. Okay, color blind female marries a man. She is marrying a man. Man ಅಂದ್ರೆ ಈ ತರ. Okay, she is marrying a man whose mother was also color blind. ಇವ್ರ ಅಮ್ಮ ಕಲರ್ ಬ್ಲೈಂಡ್ ಆಗಿದ್ರು. ಸೊ ಇವ್ರ ಅಮ್ಮ ಕಲರ್ ಬ್ಲೈಂಡ್ ಆಗಿದ್ರೆ ಈ ಎಕ್ಸ್ ಕ್ರೋಮೋಸೋಮ್ ಇಲ್ಲಿ ಬಂದಿರತ್ತಾ? ಇದೇ ಎಕ್ಸ್ ಕ್ರೋಮೋಸೋಮ್ ಇಲ್ಲೇ ಬಂದಿರತ್ತಾ? ಆಬ್ವಿಯಸ್ಲಿ ಬಂದಿರತ್ತೆ. ಸೊ ಇದು ಕಲರ್ ಬ್ಲೈಂಡ್ ಅವಾಗ ನೋಡಿ, ಕಲರ್ ಬ್ಲೈಂಡ್ ಫೀಮೇಲ್, ಇದು ಫೀಮೇಲು ಮ್ಯಾರೀಸ್ ಅ ಮ್ಯಾನ್ whose mother was also color blind. ಇವ್ರ ಅಮ್ಮ ಕಲರ್ ಬ್ಲೈಂಡ್ ಆಗಿದ್ರೆ ಈ ಎಕ್ಸ್ ಕ್ರೋಮೋಸೋಮ್ ಇವನಿಗೂ ಬಂದಿರತ್ತೆ. ಇವನಿಗೂ ಬಂದಿರತ್ತೆ. ಓಕೆ, ವಾಟ್ ಆರ್ ದ ಚಾನ್ಸ್ ಆಫ್ ಪ್ರಾಜಿನೀಸ್, ಅವ್ರ ಮಕ್ಕಳು ಕಲರ್ ಬ್ಲೈಂಡ್ ಆಗೋ ಚಾನ್ಸಸ್ ಏನಿದೆ ಅಂತ ನೋಡಿ. ಹೆಂಗ್ ಮಾಡ್ಬೋದು ಈಗ? XCXX ಕಲರ್ ಬ್ಲೈಂಡು, ಕಲರ್ ಬ್ಲೈಂಡು, ಕಲರ್ ಬ್ಲೈಂಡು, ಕಲರ್ ಬ್ಲೈಂಡು. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಪರ್ಸೆಂಟೇಜ್? ಬೇಗ ಹೇಳಿ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕಲರ್ ಬ್ಲೈಂಡ್? ಬೇಗ ಹೇಳಿ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕಲರ್ ಬ್ಲೈಂಡ್ ಇನ್ ದಿಸ್ ಕೇಸ್? 100%. 100% ಎಲ್ಲರೂ ಕಲರ್ ಬ್ಲೈಂಡ್ ಇರ್ತಾರೆ ಈಗ. 100% ಎಲ್ಲರೂ ಕಲರ್ ಬ್ಲೈಂಡ್. ಕಲರ್ ಬ್ಲೈಂಡ್, ಕಲರ್ ಬ್ಲೈಂಡ್, ಕಲರ್ ಬ್ಲೈಂಡ್, ಕಲರ್ ಬ್ಲೈಂಡ್. 4 ಜನ ಕೂಡ ಕಲರ್ ಬ್ಲೈಂಡ್ ಇಲ್ಲಿ. 4 ಜನ ಕೂಡ ಕಲರ್ ಬ್ಲೈಂಡ್. ಎಲ್ಲರೂ ಕೂಡ ಕಲರ್ ಬ್ಲೈಂಡ್ ಇಲ್ಲಿ ಈಗ. How can female be color blind? Father color blind, mother carrier ಇದ್ರೆ. Father color blind, mother carrier ಇದ್ರೆ ಕಲರ್ ಬ್ಲೈಂಡ್ ಆಗ್ಬೋದು ಅವಾಗ ಫೀಮೇಲ್ ಜನರಲಿ. ಫೀಮೇಲ್ ಆಗಲ್ಲ. ಇಲ್ಲಿ ಇನ್ನೊಂದು ಕ್ವಶನ್ ನೋಡಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಇನ್ ಹ್ಯೂಮನ್ಸ್ ಕಲರ್ ಬ್ಲೈಂಡ್ ಇಸ್ ಸೆಕ್ಸ್ ಲಿಂಕ್ಡ್, ಹೌದು. ಓಕೆ, ಅ ಕಲರ್ ಬ್ಲೈಂಡ್ ಮ್ಯಾನ್ XCY, color blind man marries a woman who is carrier. Carrier ಅಂದ್ರೆ ಏನು? ಒಂದೇ ಇರುತ್ತೆ. Now what is the probability of children being color blind? ಆನ್ಸರ್ ಹೇಳಿ, ಬೇಗ ಹೇಳಿ. ಇದ್ರದ್ದು ಆನ್ಸರ್ ಬರುತ್ತೆ ಈಗ. XCXY XCXXY. ಸ್ಟೂಡೆಂಟ್ಸ್, the chances of their children being color blind, ಅವಾಗ ಏನ್ ಬರುತ್ತೆ ಇಲ್ಲಿ? 50% of them can be color blind. 50% of them can be color blind in this case. 50% are color blind here. So one female, one male are color blind. One is a carrier, one is normal in this case. ಇದಕ್ಕೆ ಆನ್ಸರ್ ಸ್ಟೂಡೆಂಟ್ಸ್ 50% ಆನ್ಸರ್. 50% ಇದು. 50% of them are color blind. ಸ್ಟೂಡೆಂಟ್ಸ್, ಅರ್ಥ ಆಗ್ತಿದ್ಯಾ? ಸಾಲ್ವ್ ಮಾಡ್ಬೋದಾ ಇದೆಲ್ಲ? ಸ್ಟೂಡೆಂಟ್ಸ್, ಸಾಲ್ವ್ ಮಾಡ್ಬೋದು ಈ ತರ ಕ್ವಶನ್ಸ್ ನ ಈಗ? ಸೊ ಈ ತರ ಸಾಲ್ವ್ ಮಾಡ್ಬೋದು ಅಂದ್ರೆ ಖುಷಿಯಾಗಿರಿ, ಯಾಕಂದ್ರೆ ದಿಸ್ ಇಸ್ ದ ಓನ್ಲಿ ಡಿಫಿಕಲ್ಟ್ ಕ್ವೆಶನ್ ಫ್ರಮ್ ದಿಸ್ ಡಿಸೀಸಸ್. ಮಿಕ್ಕಿದಲ್ಲಿ ತುಂಬಾ ಈಸಿ ಕ್ವೆಶನ್, ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸ್ಟೂಡೆಂಟ್ಸ್, next is called as hemophilia. Students, next is called as hemophilia. Now what is hemophilia students? Hemophilia is called as bleeder's disease. ಇಲ್ಲಿ ಒಂದು ಸ್ಮಾಲ್ ಕಟ್ ಆಗಿದ ತಕ್ಷಣನೇ ರಕ್ತ ಹರಿತಾ ಇರುತ್ತೆ, ಒಂದು ನದಿ ಬಂದ್ಬಿಡುತ್ತೆ ಹರಿತಾ. ಯಾಕಂದ್ರೆ there is something called as the entire clotting protein missing ಇಲ್ಲಿ. Because of the point mutation, the clotting protein ಫಾರ್ಮ್ ಆಗಲ್ಲ ಇಲ್ಲಿ, ಸರ್ನಾ? ಸೊ ಸೆಕ್ಸ್ ಲಿಂಕ್ ರಿಸೆಪ್ಟ್ ಡಿಸಾರ್ಡರ್ ಇದು ಕೂಡ ಹಿಮೋಫಿಲಿಯಾ ಕಲರ್ ಬ್ಲೈಂಡ್ಸ್ ಎರಡು ನಿಮ್ಗೆ ಗೊತ್ತು. ಹಿಮೋಫಿಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ಬೋತ್ ಆರ್ ಸೆಕ್ಸ್ ಲಿಂಕ್ ಡಿಸಾರ್ಡರ್. A single protein that is part of castor protein involved in the blood clotting is affected. So protein is affected right now. A simple cut will lead to non-stop bleeding affected regions. ರಕ್ತ ಹರಿತಾನೇ ಇರುತ್ತೆ. Okay, heterozygotes, females are carrier. ಮತ್ತೆ ಅಗೆ ಇಲ್ಲೂ ಕೂಡ ಸೇಮ್ ಕಲರ್ ಬ್ಲೈಂಡ್ನೆಸ್ ತರಾನೇ, ಫೀಮೇಲ್ ಇಸ್ ಕ್ಯಾರಿಯರ್, ಮೇಲ್ ಇಸ್ ಆಲ್ವೇಸ್ ಎಫೆಕ್ಟೆಡ್. ಅಲ್ಲಿ ಕಲ್ತ್ರಲ್ಲ ಕಲರ್ ಬ್ಲೈಂಡ್ನೆಸ್ ಕ್ವೆಶನ್ಸ್, ಅದ ಕ್ರಾಸ್ ಮಾಡಿ ಸೇಮ್ ಇಲ್ಲೇ ಬರುತ್ತೆ. ನೀವು ಅದನ್ನ ಸಿ ಬದಲು ಇಲ್ಲಿ ಹೆಚ್ ಅಂತ ಹಾಕ್ತೀರಾ, ಅಷ್ಟೇ ಡಿಫ್ರೆನ್ಸ್. ಸೇಮ್ ಕ್ವಶನ್ಸ್ ಕೇಳ್ತಾರೆ, ಸಿ ಬದಲು ಹೆಚ್ಚಾಗ್ತೀರಾ ಅಷ್ಟೇ ನೀವು, ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ನೋಡಿ. ಈ ತರ ಕ್ಲಾಟಿಂಗ್ ಆಗಲ್ಲ ಇಲ್ಲಿ, ಸ್ಟೂಡೆಂಟ್ಸ್. ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಇಲ್ಲಿ. ಅಂಡ್ ಇಟ್ ಇಸ್ ಆಲ್ಸೋ ಸೀನ್ ಇನ್ ದ ಕೇಸ್ ಆಫ್ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ ಕಂಡಿರುತ್ತಿದ್ದು. ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ ಕಾಣಿಸ್ಕೊಳತ್ತಿದ್ದು ಅನ್ನ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ಈ ತರ ಕ್ವಶನ್ ಬರುತ್ತೆ ಇಲ್ಲಿ ನೋಡಿ, ಈ ತರ ಕ್ವಶನ್ ಬರುತ್ತೆ. ಸಾಲ್ವ್ ಮಾಡದ ಬನ್ನಿ, ಸಾಲ್ವ್ ಮಾಡದ ನೋಡಿ. ಮೇರೀಸ್ ಫಾದರ್ ಹ್ಯಾಸ್ ಹಿಮೋಫೀಲಿಯಾ. ಮೇರಿ ಅಂತ ಒಬ್ಳಿದ್ದಾಳೆ, ಅವ್ರ ಅಪ್ಪನ್ಗೆ ಹಿಮೋಫೀಲಿಯಾ ಇದೆ. ಫಾದರ್ ಹ್ಯಾಸ್ ಹಿಮೋಫೀಲಿಯಾ. ಓಕೆ, ಮೇರೀಸ್ ಫಾದರ್ ಹ್ಯಾಸ್ ಹಿಮೋಫೀಲಿಯಾ. ಮೇರೀಸ್ ಫಾದರ್ ಹ್ಯಾಸ್ ಹಿಮೋಫೀಲಿಯಾ. ಓಕೆ, but her husband is also hemophilic.
ಅವ್ರ ಹಸ್ಬೆಂಡು ಆಲ್ಸೋ ಕೂಡ ಹಿಮೋಫಿಲಿಕ್. ಓಕೆ, ವಾಟ್ ವುಡ್ ಬಿ ದ ಚಾನ್ಸಸ್ ದ ಅದರ್ ಡಾಟರ್ ಹ್ಯಾವಿಂಗ್ ದಿಸ್ ಡಿಸೀಸ್? ಚಾನ್ಸ್ ಆಫ್ ಡಾಟರ್ ಹ್ಯಾವಿಂಗ್ ದ ಡಿಸೀಸ್ ಕೇಳ್ತವ್ರೆ ಮಾಡಿ. ಸಿ, ಇಲ್ಲಿಂದ ಇವ್ರ ಅಪ್ಪಾಗಿದ್ರೆ ಈ ಎಕ್ಸ್ ಕ್ರೋಮೋಸೋಮ್ ಸ್ಟೂಡೆಂಟ್ಸ್, ಈ ಎಕ್ಸ್ ಕ್ರೋಮೋಸೋಮ್ ಎಲ್ಲಿಂದ ಬಂತು? ಅಮ್ಮ ಇಂದ. ಲೆಟ್ಸ್ ಅಸ್ಯೂಮ್ ಅಮ್ಮ ಇಸ್ ನಾರ್ಮಲ್. ಈ ಎಕ್ಸ್ ಕ್ರೋಮೋಸೋಮ್ ಎಲ್ಲಿಂದ ಬಂತು? ಅಪ್ಪ ಇಂದ. ಸೊ ಅವ್ರ ಅಪ್ಪ ಹಿಮೋಫಿಲಿಕ್ ಆಗಿದ್ರೆ ಈ ಹಿಮೋಫಿಲಿಕ್ ಹೆಚ್ಚಿಲ್ ಬರಬೇಕಾ? ಜೊತೆಗೆ ಬರಲೇಬೇಕು ತಾನೆ. ನೋಡಿ, ಹಿಮೋಫಿಲಿಕ್ ಆದ್ರೆ ಮೇಲ್ಸ್ ಎಕ್ಸ್ ಕ್ರೋಮೋಸೋಮ್ ಎಫೆಕ್ಟ್ ಆಗೇ ಇರುತ್ತೆ ಅವಾಗ ಕೂಡ. ಈ ಎಕ್ಸ್ ಕ್ರೋಮೋಸೋಮ್ ಇಲ್ಲೇ ಬರುತ್ತೆ ಈ ಹುಡುಗಿಗೆ, ಮೇರಿಗೆ, ಯಾಕಂದ್ರೆ ಅವ್ರ ಅಪ್ಪ ಹಿಮೋಫಿಲಿಕ್. ಸರಿನಾ? ಸೊ ಶಿ ಇಸ್ ಟೆಕ್ನಿಕಲಿ ಕ್ಯಾರಿಯರ್ ರೈಟ್ ನಾವು. ಏನಪ್ಪ, ಈ ಹುಡುಗಿ ನಾರ್ಮಲ್, ಈ ಹುಡುಗಿ ಹಿಮೋಫಿಲಿಕ್, ಈ ಹುಡುಗ ನಾರ್ಮಲ್, ಈ ಹುಡುಗ ಹಿಮೋಫಿಲಿಕ್. ಓಕೆನಾ? ಹಿಮೋಫಿಲಿಕ್. ನಾವು ಕ್ವಶನ್ ಏನಂತಂದ್ರೆ, ವಾಟ್ ವುಡ್ ಬಿ ದ ಚಾನ್ಸ್ ಆಫ್ ಡಾಟರ್ ಹ್ಯಾವಿಂಗ್ ದಿಸ್ ಡಿಸೀಸ್? ಇದು ಡಾಟರ್ ಅಂತ ಬಂದಾಗ ನೀವು ಇದನ್ನ ಕನ್ಸಿಡರ್ ಮಾಡಬಾರ್ದು, ಮೇಲ್ಸ್ ಮರ್ತೋಗ್ಬಿಡಿ. ಇದು 100%. ಈಗ ಇದೇನಿದು 100%. 100% ಅಲ್ಲಿ 25%, ಸಾರಿ 50% ಇಸ್ ಹಿಮೋಫಿಲಿಕ್ ತಾನೆ. 50% ಇಸ್ ಹಿಮೋಫಿಲಿಕ್. ಅವಾಗ ವಾಟ್ ವುಡ್ ಬಿ ದ ಚಾನ್ಸ್ ಆಫ್ ಡಾಟರ್ ಬೀಂಗ್? 50%. 25 ಬರಲ್ಲ, ಇದು 15 ಬರುತ್ತೆ. ಯಾಕಂದ್ರೆ ಈಗ ಈ ತರ ಕ್ವಶನ್ ಬಂದಾಗ ಇದನ್ನ ಮರ್ತು ಬಿಡ್ಬೇಕು ನೀವು. ಈಗ ಮೇಲ್ಸ್ ಮರ್ತು ಬಿಡಿ. ಕ್ವಶನ್ ಬರೀ ಡಾಟರ್ ಅಂತ ಕೇಳ್ತೇವೆ, ಬರೀ ಸ್ಪೆಸಿಫಿಕ್ ಡಾಟರ್ ಆಗಿ. ಸೊ ಡಾಟರ್ ಅಂದ್ರೆ ದೀಸ್ ಟು ಮೇಕ್ ಅಪ್ ದ 100%. ಅದ್ರಲ್ಲಿ 50% ಇಸ್ ನಾರ್ಮಲ್, 50% ಆರ್ ಹಿಮೋಫಿಲಿಕ್ ರೈಟ್ ನಾವು. 50% ಆರ್ ಹಿಮೋಫಿಲಿಕ್ ರೈಟ್ ಸ್ಟೂಡೆಂಟ್ಸ್. ಸೊ ಅದೇ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇಸ್ ಕಾಲ್ಡ್ ಸಿಕಲ್ ಸೆಲ್ ಅನಿಮಿಯಾ ಸ್ಟೂಡೆಂಟ್. ಸಿಕಲ್ ಸೆಲ್ ಅನಿಮಿಯಾ ಇಸ್ ಅಗೇನ್ ಆಟೋಸೋಮಲ್ ಡಿಸೀಸ್ ಬರ್ತಿದೆ. ದಿಸ್ ಇಸ್ ಆಟೋಸೋಮಲ್ ಡಿಸೀಸ್, ಆಟೋಸೋಮಲ್ ಲಿಂಕ್ ಡಿಸಾರ್ಡರ್. ಇಲ್ಲಿ ನೀವು ಕಲ್ತ್ವ ನೋಡಿ, ಈ ಟೇಬಲ್ ಸ್ಟೂಡೆಂಟ್ಸ್, ಈ ಟೇಬಲ್ ಮಾತ್ರ ಮರಿಬೇಡಿ ನೀವು. ಇದೆರಡು ಮುಗೀತು, ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ ಮುಗೀತು. ಈಗ ಸಿಕಲ್ ಸೆಲ್ ಅನಿಮಿಯಾ ಹೇಳ್ಕೊಡ್ತಾ ಇದೀನಿ. ಈಗ ಸಿಕಲ್ ಸೆಲ್ ಅನಿಮಿಯಾ ಹೇಳ್ಕೊಡ್ತಾ ಇದೀನಿ. PKU, ಥಲಸೀಮಿಯಾ, ಈ 3 ಇದೆ ನಿಮ್ಗಿನ. ಸರಿನಾ? 3 ಜನ ಇದೆ ನಿಮ್ಗೆ. ಇಲ್ಲಿ ನೋಡಿ ಏನಾದ್ರು ಸಿಕಲ್ ಸೆಲ್ ಅನಿಮಿಯಾದಲ್ಲಿ. ಸಿಕಲ್ ಸೆಲ್ ಅನಿಮಿಯಾ ಇಸ್ ಬಿಕಾಸ್ ಆಫ್ ಅ ಪಾಯಿಂಟ್ ಮ್ಯೂಟೇಷನ್. ಇಟ್ ಇಸ್ ಬಿಕಾಸ್ ಆಫ್ ಅ ಪಾಯಿಂಟ್ ಮ್ಯೂಟೇಷನ್ ಆಗ್ತದೆ ಇಲ್ಲಿ. ಬಿಕಾಸ್ ದಟ್ ಪಾಯಿಂಟ್ ಮ್ಯೂಟೇಷನ್ ಇಂದ ಎಲ್ಲಾ ತರ RBC ಶೇಪ್ ಚೇಂಜ್ ಆಗ್ಬಿಡುತ್ತೆ. ಶೇಪ್ ಒಂಥರ ಸಿಕಲ್ ಶೇಪ್ ಆಗೋಗುತ್ತೆ ನೋಡಿ. ಟ್ರಾನ್ಸ್ಮಿಟೆಡ್ ಫ್ರಮ್ ದ ಪೇರೆಂಟ್ ಟು ದ ಆಫ್ ಸ್ಪ್ರಿಂಗ್ ವೆನ್ ಬೋತ್ ಪ್ಯಾರೆಂಟ್ಸ್ ಆರ್ ಕ್ಯಾರಿಯರ್ಸ್ ಆಗುತ್ತೆ. ಪರ್ಸನ್ ಹ್ಯಾಸ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್. ನೋಡಿ ಈ ತರ ಸ್ಟೂಡೆಂಟ್ಸ್, ನೋಡಿ ಈ ತರ ಆಗೋಗುತ್ತೆ ಹಿಮೋಗ್ಲೋಬಿನ್. ನೋಡಿ ಸರಿ, ಈ ತರ ಆಗುತ್ತೆ ಎಂಟೈರ್ RBC ಸೆಲ್, ಈ ತರ ಆಗೋಗುತ್ತೆ. ಸೊ RBC ಈ ತರ ಆಗ್ಬಿಟ್ರೆ ಹಿಮೋಗ್ಲೋಬಿನ್ ಇರಕ್ಕಾಗುತ್ತೆ? ಹಿಮೋಗ್ಲೋಬಿನ್ ಇರಲ್ಲ. ಸೊ ಬ್ಲಡ್ ಫ್ಲೋ ಪ್ರಾಪರ್ ಆಗಿ ಆಗಲ್ಲ ಇಲ್ಲಿ. ಓಕೆ, ದೇ ಬಿಕಮ್ ಅನಿಮಿಕ್ ಇನ್ ನೇಚರ್. ಬ್ಲಡ್ ಫ್ಲೋ ಆಗಲ್ಲ ಕರೆಕ್ಟ್ ಆಗಿ. ಪಾಯಿಂಟ್ ಮ್ಯೂಟೇಷನ್ ಏನಪ್ಪಾ ಇಲ್ಲಿ ನೋಡಿ. ನಾರ್ಮಲ್ HBG ನಲ್ಲಿ ವಿ ಹ್ಯಾವ್ GAG ಇದೆ. ಇಲ್ಲಿ ಏನಿದೆ? ಇಲ್ಲಿ GAG ಇದೆ. ಇದೇ GAG ಇಲ್ಲಿ ಏನಾಗುತ್ತೆ? GTG ಆಗುತ್ತೆ. ಇಲ್ಲಿ ಆಗ್ಲೇ ಕಲ್ತಲ್ಲ ನಾವು ಇಲ್ಲಿಗ ಪಾಯಿಂಟ್ ಮ್ಯೂಟೇಷನ್. ಈ ಅಡಿನಿನ್ ಥೈಮಿನ್ ಚೇಂಜ್ ಆಗ್ಬಿಟ್ಟಿದೆ, ಪಾಯಿಂಟ್ ಮ್ಯೂಟೇಷನ್ ಆಗಿದೆ ಇಲ್ಲಿ, ರೈಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೇನಾಗುತ್ತೆ ಇಲ್ಲಿ? ಬಿಕಾಸ್ ದಿಸ್ A ಇಂದ ಏನಾಗುತ್ತೆ? ಇಲ್ಲಿ CTC ಆಯ್ತು, ಇಲ್ಲಿ CAC ಆಯ್ತು, mRNA ಅಲ್ಲಿ GUG ಆಯ್ತು, ಇಲ್ಲಿ ನಾರ್ಮಲ್ ಕಂಡೀಷನ್ ಅಲ್ಲಿ GAG ಇದೆ. ಸೊ ಫುಲ್ ಚೇಂಜ್. ಸೊ ಪ್ರೋಟೀನ್ ನೋಡಕ್ ಹೋದ್ರೆ ನೀವು, ಪ್ರೋಟೀನ್ ಅಲ್ಲಿ ಇಲ್ಲಿ 6 ಸ್ಪೇಸ್ ಅಲ್ಲಿ ಇಲ್ಲಿ ಗ್ಲುಟಮಿಕ್ ಆಸಿಡ್ ಇತ್ತು, ಇಲ್ಲಿ ವ್ಯಾಲಿನ್ ಆಗೋಗಿದೆ. ಸೊ ಬೀಟಾ ಗ್ಲೋಬಿನ್ ಚೈನ್ ಅಲ್ಲಿ ಪಾಯಿಂಟ್ ಮ್ಯೂಟೇಷನ್ ಇಂದ ಗ್ಲುಟಮಿಕ್ ಆಸಿಡ್ ಇಸ್ ಚೇಂಜ್ ಟು ವ್ಯಾಲಿನ್. Now because of this one point mutation in the entire chain quality halagoytu fullu. Sarna? The change in amino acid sequence is caused due to the point mutation. Glutamic acid in the 6th position of the beta globin chain is replaced by valine agoytu ಇಲ್ಲಿ. This causes change in hemoglobin and thereby in RBC and biconcave in the sickle shape ಆಗೋಗುತ್ತೆ. ಈ ತರ biconcave shape ಇರೋದು ಹಿಮೋಗ್ಲೋಬಿನ್ ಈ ತರ ಸಿಕಲ್ ಶೇಪ್ ಆಗೋಗುತ್ತೆ. ಬಿಕಾಸ್ ಆಫ್ ಒನ್ ಸಿಂಪಲ್ ಪಾಯಿಂಟ್ ಮ್ಯೂಟೇಷನ್ ಇಂದ ಫುಲ್ ಎಲ್ಲ ಚೇಂಜ್ ಆಗೋಗುತ್ತೆ ಇಲ್ಲಿ. ಇಲ್ಲಿ ನಮಗೆ 3 ತರ ಸಿಗ್ತಾರೆ. ನಾರ್ಮಲ್ HB ಮ್ಯೂಟೇಷನ್ ಇಲ್ಲ. ಕ್ಯಾರಿಯರ್ಸ್ ಅಲ್ಲಿ 1 allele is affected here, right. ಇಲ್ಲಿ 2 ಕೂಡ affected, ಇಲ್ಲಿ 2 affected, right. Both are affected here, SPS, HBS. Okay.
ಹೆಟ್ರೋಸೈಗೋಟ್ಸ್ ಎರಡು ಅಲೀಲ್ಸ್ ಎಫೆಕ್ಟ್ ಇದ್ರೆ ಡಮಾರು. ಇಲ್ಲಿ ಕ್ವೆಶನ್ ಈ ತರ ಬರ್ಕೊಡುತ್ತೆ ಸ್ಟೂಡೆಂಟ್ಸ್. ಅಗೇನ್ ಎಲ್ಲಾ ಕ್ವೆಶನ್ ಕೂಡ ಇಲ್ಲಿ ಈ ತರನೇ ಬರೋದು 25% ನಿಮ್ ಸಾಲ್ವ್ ಮಾಡೋ ಬರ್ಬೇಕಷ್ಟೇ ನಿಮ್ಗೆ. ಈ ಕ್ವೆಶನ್ ನೋಡಿ, ಇನ್ ಅ ಕ್ರಾಸ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಬೋತ್ ಆರ್ ಹೆಟ್ರೋಸೈಗೋಟ್ಸ್ ಅಂದ್ರೆ ಏನು? ಬೋತ್ ಆರ್ ಹೆಟ್ರೋಸೈಗೋಟ್ಸ್. ಇಲ್ಲಿ ಮೇಲ್ ಅನ್ಕೊಳ್ಳಿ, ಇದು ಮೇಲು HBS HBA ನಾರ್ಮಲ್ HBS HBA crossing with both are HPS HBA. Both are heterozygotes for sickle cell anemia gene. What percentage of progeny will be diseased? Progeny disease ಎಷ್ಟು ಬರುತ್ತೆ? ಸೊ ಕ್ರಾಸ್ ಮಾಡಿ ಮತ್ತೆ ಸ್ಟೂಡೆಂಟ್ಸ್, ಕ್ರಾಸ್ ಮಾಡಿ, ಏನಿಲ್ಲ ಕ್ರಾಸ್ ಮಾಡಬೇಕು ಮತ್ತೆ HBA HBS. ಲೆಟ್ಸ್ ಇದು ಮೇಲ್ಸ್, ಇದು ಮೇಲ್ ಇಂದ, ಇದು ಫೀಮೇಲ್ ಇಂದ HBA HBS ಏನ್ ಬರುತ್ತಪ್ಪ ನೋಡಿ, ಇಲ್ಲೇನ್ ಬರುತ್ತೆ? ಈ ಒಂದು ಕಿಡ್ ನಾರ್ಮಲ್, ಈ ಒಂದು ಕಿಡ್ ಕ್ಯಾರಿಯರು, ಈ ಒಂದು ಕಿಡ್ ಮತ್ತೆ ಕ್ಯಾರಿಯರು, ಈ ಒಂದು ಕಿಡ್ HBS ಇರುತ್ತೆ. ಸೊ ಈ 4 ಕಿಡ್ ಅಲ್ಲಿ ಈ ಒಂದೇ ಕಿಡ್ ಏನಿರುತ್ತೆ? ಆಲ್ ಆಫ್ ಯು ಸಿಕ್ಕಲ್ ಸೆಲ್ ಅನಿಮಿಕ್ ಆಗಿರುತ್ತೆ. ಅಂಡ್ ದಿಸ್ ಇಸ್ 25%. 100% ಅಂದ್ರೆ 25% ಇಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಸೊ ಆನ್ಸರ್ ಏನಿದೆ? 25%. ಸೊ ಆ ಥರ ಕ್ವೆಶನ್ ಕೊಡುತ್ತೆ. ಈಸಿ ಇದೆ ಕ್ವೆಶನ್, ಸಾಲ್ವ್ ಮಾಡಕ್ ಗೊತ್ತಿರ್ಬೇಕು ನಿಮ್ಗೆ. ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಈ ತರ ಕ್ವೆಶನ್ಸ್ ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ ಕ್ವೆಶನ್ ನೋಡಿ, ಇನ್ ವಿಚ್ ಡಿಸಾರ್ಡರ್ ಚೇಂಜ್ ಇನ್ ಸಿಂಗಲ್ ಬೇಸ್ ಪೇರ್, ನೋಡಿ ಪಾಯಿಂಟ್ ಮ್ಯೂಟೇಷನ್ ಆಫ್ ಬೀಟಾ ಗ್ಲೋಬಿನ್ ಚೈನ್ ರಿಸಲ್ಟ್ಸ್ ಇನ್ ಚೇಂಜ್ ದಿ ಗ್ಲೂಟಾಮಿಕ್ ಆಸಿಡ್ ಟು ವ್ಯಾಲಿನ್. ಏನದು? ಸಿಕಲ್ ಸೆಲ್ ಅನಿಮಿಯಾ. ಅವಾಗ ಸಿಕಲ್ ಸೆಲ್ ಅನಿಮಿಯಾ ಮತ್ತೆ ಓಕೆ, ಸಿಕಲ್ ಸೆಲ್ ಅನಿಮಿಯಾ ಆನ್ಸರ್. ನೆಕ್ಸ್ಟ್ ಇಸ್ ಫಿನಲ್. ನೆಕ್ಸ್ಟ್ ತುಂಬಾ ಈಸಿ, ಇಲ್ಲಿಂದ ಆಕ್ಚುಲಿ ತುಂಬಾ ಎಲ್ಲ ಈಸಿನೇ. ನಾವು ಫೀನಲ್ ಕಿಟಿನೇರಿಯಲ್ಲಿ ಏನಾಗುತ್ತೆ? ಫೀನಲ್ ಕಿಟಿನೇರಿಯಾ ಸ್ಟೂಡೆಂಟ್ಸ್, ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಯುವರ್ ಸ್ಟಾರ್ಟಿಂಗ್ ಹೇಳ್ಕೊಟ್ನಲ್ಲ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಲ್ಲ, ಪ್ಲಿಯೋಟ್ರೋಪಿ ಎಕ್ಸಾಂಪಲ್ ಇದು. ಏನು? ಪ್ಲಿಯೋಟ್ರೋಪಿ ಎಕ್ಸಾಂಪಲ್. ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್, ಪಾಲಿಜೆನೆಟಿಕ್ ಏನಿತ್ತು? ಪಾಲಿಜೆನೆಟಿಕ್ ಅಲ್ಲಿ ನಮ್ಮ ಹತ್ರ ಏನಿತ್ತು ಸ್ಟೂಡೆಂಟ್ಸ್? ಸ್ಕಿನ್ ಕಲರ್, ಹೈಟ್, ಸರಿನಾ? ನೋಡಿ ನಾರ್ಮಲ್ ಕಂಡೀಷನ್ ಆಗುತ್ತೆ. ನಾರ್ಮಲ್ ಕಂಡೀಷನ್ ಅಲ್ಲಿ ಫೀನಲ್ ಅಲನಿನ್ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಟೈರೋಸಿನ್ ಕನ್ವರ್ಟ್ ಆಗುತ್ತೆ. ಯಾವ ಎನ್ಸೈಮು? ಫೀನಲ್ ಅಲನಿನ್ ಹೈಡ್ರಲೇಸ್ ಎನ್ಸೈಮ್ ಇದ್ರೆ, ಸರಿನಾ? ಅಕಸ್ಮಾತ್ ಈ ಎನ್ಸೈಮ್ ಇಲ್ಲ ಅಂದ್ರೆ ಏನಾಗುತ್ತೆ? ಈ ಎನ್ಸೈಮ್ ಇಲ್ಲ ಅಂತಂದ್ರೆ ಫೀನಲ್ ಅಲನಿನ್ ಟೈರೋಸಿನ್ ಕನ್ವರ್ಟೇ ಆಗಲ್ಲ. ಸೊ ಅವಾಗ ಏನಾಗುತ್ತೆ? ಫೀನಲ್ ಅಲನಿನ್ ಇಸ್ ಅಕ್ಯುಮುಲೇಟೆಡ್ ಅಂಡ್ ಕನ್ವರ್ಟೆಡ್ ಟು ಫೀನಲ್ ಪೈರುವಿಕ್ ಆಸಿಡ್. ಸ್ಟೂಡೆಂಟ್ಸ್ ಏನಾಯ್ತು ಈಗ? ಬಿಕಾಸ್ ಆಫ್ ದಿಸ್ ಫೀನಲ್ ಅಲನಿನ್ ಈಗ ಪೈರುವಿಕ್ ಆಸಿಡ್ ಕನ್ವರ್ಟ್ ಆಗ್ಬಿಡುತ್ತೆ. ಈ ಫೀನಲ್ ಪೈರುವಿಕ್ ಆಸಿಡ್ ನಮ್ಮ ಬ್ರೈನ್ ಅಲ್ಲಿ, ಕಾಲಲ್ಲಿ ಎಲ್ಲಾ ಕಡೆ ಕುತ್ಕೊಂಡ್ಬಿಡುತ್ತೆ. ಸೊ ಆರ್ಥರೈಟಿಸ್ ಆಗ್ಬೋದು, ಮೆಂಟಲ್ ರಿಟಾರ್ಡ್ನೆಸ್ ಆಗ್ಬೋದು, ಇಲ್ಲ ಅಂದ್ರೆ ಎಕ್ಸಸ್ ರಿಲೀಸ್ ಆಸ್ ಯೂರಿನ್ ಕೂಡ, ಯೂರಿನ್. ಸೊ ದಟ್ ಇಸ್ ಕಾಲ್ಡ್ as ಫೀನಲ್ ಪೈರುವಿಕ್ ಆಸಿಡ್ ಫಾರ್ಮೇಶನ್ ಆಗೋಗುತ್ತೆ. ಯಾವಾಗ? ಈ ಎನ್ಸೈಮ್ ಇಲ್ಲ ಅಂತಂದ್ರೆ. ದಟ್ ಇಸ್ ಕಾಲ್ಡ್ as ಫೀನಲ್ ಕಿಟಿನೇರಿಯಾ ಸ್ಟೂಡೆಂಟ್ಸ್, ಫೀನಲ್ ಕಿಟಿನೇರಿಯಾ. ನೆಕ್ಸ್ಟ್ ದಿಸ್ ಇಸ್ ಕಾಲ್ಡ್ as ಥಲಸೀಮಿಯಾ ಸ್ಟೂಡೆಂಟ್. ಥಲಸೀಮಿಯಾ ತುಂಬಾ ಈಸಿ. ಥಲಸೀಮಿಯಲ್ಲಿ ನೀವೇನು ಕಲಿಯಂಗಿಲ್ಲ. ಇಟ್ ಇಸ್ ಫಸ್ಟ್ ಆಫ್ ಆಲ್ ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್, ರೈಟ್? ಸೊ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಆಟೋಸೋಮಲ್ ಡಾಮಿನೆಂಟ್ ಇಸ್ ಮೈಟೋನ್ ಡಿಸ್ಟ್ರೋಫಿ. ಸೊ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಥಲಸೀಮಿಯಾ, ಇದು ಕೂಡ ಒಂದು ಬ್ಲಡ್ ಡಿಸಾರ್ಡರ್. ಬಟ್ ಈ ಬ್ಲಡ್ ಡಿಸಾರ್ಡರ್ ಅಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ ಆಗಲ್ಲ, ಕ್ವಾಂಟಿಟಿ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಏನು? ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಒಂದು ಪಾಯಿಂಟ್ ಮ್ಯೂಟೇಷನ್ ಇಂದ ಚೈನ್ ಕ್ವಾಲಿಟಿ ಹಾಳಾಗಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಾ? ಥಲಸೀಮಿಯಾದಲ್ಲಿ ಒಂದು ಚೈನ್ ಮಿಸ್ಸಿಂಗ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಹಿಮೋಗ್ಲೋಬಿನ್ ಅಲ್ಲಿ 4 ಚೈನ್ ಇರುತ್ತೆ. ಎರಡು ಆಲ್ಫಾ ಚೈನ್, ಎರಡು ಬೀಟಾ ಚೈನ್ ಅಂತ. ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಾ? ಬಯೋಮಾಲಿಕ್ಯೂಲ್ಸ್ ಕಲ್ತೀರಾ? ಬಯೋಮಾಲಿಕ್ಯೂಲ್ಸ್ ಇನ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್ ಐ ಹ್ಯಾವ್ ಟೋಲ್ಡ್ ಯು ಹಿಮೋಗ್ಲೋಬಿನ್ ಇಸ್ ಅ ಟೆರಿಷರಿ ಸ್ಟ್ರಕ್ಚರ್. ಅದರ ಹತ್ರ 4 ಚೈನ್ ಇದೆ, 2 ಆಲ್ಫಾ ಚೈನ್ ಮತ್ತೆ 2 ಬೀಟಾ ಚೈನ್ ಅಂತ. ಇಲ್ಲಿ ಆಲ್ಫಾ ಥಲಸೀಮಿಯಾ ಮತ್ತೆ ಬೀಟಾ ಥಲಸೀಮಿಯಾ ನೋಡಿ ಇದು ಹಿಮೋಗ್ಲೋಬಿನ್, ಇದು 2 ಆಲ್ಫಾ ಚೈನ್, 2 ಬೀಟಾ ಚೈನ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹಿಮೋಗ್ಲೋಬಿನ್. ಮಧ್ಯದಲ್ಲಿ ಐರನ್ ಇರುತ್ತೆ, ಮಧ್ಯದಲ್ಲಿ ಐರನ್ Fe ಇರುತ್ತೆ, ಸರಿನಾ? ನಾವು ಆಲ್ಫಾ ಥಲಸೀಮಿಯಾದಲ್ಲಿ ದೇರ್ ಇಸ್ ಅ ಮ್ಯೂಟೇಷನ್ ಆನ್ ದ ಕ್ರೋಮೋಸೋಮ್ 16. ಆ ಕ್ರೋಮೋಸೋಮ್ 16 ಅಕಸ್ಮಾತ್ ಮ್ಯೂಟೇಷನ್ ಆದ್ರೆ ಏನಾಗುತ್ತೆ?
HB2A ಜೀನ್ ಮತ್ತೆ HbA1 ಜೀನ್, ಈ ಎರಡು ಜೀನ್ ಎಫೆಕ್ಟ್ ಆಗಿ ಹೋಗುತ್ತೆ. ಈ ಅಕಸ್ಮಾತ್ ಈ ಎರಡು ಜೀನ್ ಎಫೆಕ್ಟ್ ಆದ್ರೆ ಆಲ್ಫಾ ಚೇನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಆಲ್ಫಾ ಚೇನ್ ಪ್ರೊಡ್ಯೂಸ್ ಆಗಿಲ್ಲ ಅಂತ ಅಂದ್ರೆ ಆಲ್ಫಾ ಥಲಸೀಮಿಯಾ ಏನಾಗುತ್ತೆ, ಆಲ್ಫಾ ಥಲಸೀಮಿಯಾ ಆಗುತ್ತೆ. ಆಲ್ಫಾ ಚೇನ್ ಪ್ರೊಡ್ಯೂಸ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ವಾಟ್ ಇಸ್ ಬೀಟಾ ಥಲಸೀಮಿಯಾ ಸ್ಟೂಡೆಂಟ್ಸ್? ಬೀಟಾ ಥಲಸೀಮಿಯಾದಲ್ಲಿ ಕ್ರೋಮೋಸೋಮ್ ನಂಬರ್ 11 ಮೇಲೆ ಆಗುತ್ತೆ ಸ್ಟೂಡೆಂಟ್ಸ್, ಈ ನಂಬರ್ ಇರಬೇಕು. ಅಲ್ಲಿ HBB ಜೀನ್ ಎಫೆಕ್ಟ್ ಆಗುತ್ತೆ. ಈ HBB ಜೀನ್ ಎಫೆಕ್ಟ್ ಆದ್ರೆ ಬೀಟಾ ಚೇನ್ ಪ್ರೊಡ್ಯೂಸ್ ಆಗಲ್ಲ. ಬೀಟಾ ಚೇನ್ ಪ್ರೊಡ್ಯೂಸ್ ಆಗಿಲ್ಲ ಅಂತಂದ್ರೆ ಬೀಟಾ ಥಲಸೀಮಿಯಾ. ಸೊ ಆಲ್ಫಾ ಥಲಸೀಮಿಯಾದಲ್ಲಿ ಆಲ್ಫಾ ಚೇನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಬೀಟಾ ಥಲಸೀಮಿಯಾದಲ್ಲಿ ಬೀಟಾ ಚೇನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಇಲ್ಲಿ ಅರ್ಥ ಆಗ್ತಿದ್ಯಾ? ಕ್ವಾಂಟಿಟಿ ಒಂದ್ ಚೈನ್ ಮಿಸ್ಸಿಂಗ್, ಇಲ್ಲಿ ಆಲ್ಫಾ ಚೈನ್ ಮಿಸ್ಸಿಂಗು ಇಲ್ಲ ಬೀಟಾ ಚೈನ್ ಮಿಸ್ಸಿಂಗು. ದಟ್ ಈಸ್ ಕಾಲ್ಡ್ as alpha thalassemia and beta thalassemia, ಕ್ವಾಂಟಿಟಿ ಪ್ರಾಬ್ಲಮ್. ಅದೇ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ ಇತ್ತು ಏನಾ ಸ್ಟೂಡೆಂಟ್ಸ್? ಕ್ವೆಶ್ಚನ್ ಬರುತ್ತೆ. ಅದು ಬಿಟ್ಟರೆ ಈಗ ಮೂರು ಡಿಸೀಸ್ ಇದೆ. 3 ಡಿಸೀಸಸ್ ಕ್ರೋಮೋಸೋಮಲ್ ಡಿಸಾರ್ಡರ್. ಒಂದು 10 ಮಿನಿಟ್ಸ್ ಮುಗಿಸ್ಬಿಡ್ತೀನಿ ಫುಲ್ ಚಾಪ್ಟರ್ನ. 10 ಮಿನಿಟ್ಸ್ ಕೊಡಿ ಸಾಕು. ನೋಡಿ, ಫಸ್ಟ್ ಇಸ್ ಕಾಲ್ಡ್ ಡೌನ್ ಸಿಂಡ್ರೋಮ್ ಸ್ಟೂಡೆಂಟ್ಸ್. ಡೌನ್ ಸಿಂಡ್ರೋಮ್ ಯಾಕಾಗುತ್ತೆ? ಡೌನ್ ಸಿಂಡ್ರೋಮ್ ಅಲ್ಲಿ ಈ ಆರ್ಗನಿಸಮ್ ಅಲ್ಲಿ, ಈ ಹ್ಯೂಮನ್ಸ್ ಅಲ್ಲಿ 21st ಕ್ರೋಮೋಸೋಮ್ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ. ನೋಡಿ, ಈ ತರ ನಮ್ ಕೈರೋಟೈಪಿಂಗ್ ಅಂದ್ರೆ ಎಲ್ಲಾ ಕಡೆ ಪೇರ್ಡ್ ಹೋಮೋಲೋಸ್ ಕ್ರೋಮೋಸೋಮ್ಸ್, ರೈಟ್? ಹೋಮೋಲೋಸ್ ಕ್ರೋಮೋಸೋಮ್ಸ್ 21st ಪೊಸಿಷನ್ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆ. ನೋಡಿ, ಏನಿದೆ? ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆ. 21st ಪೊಸಿಷನ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆ ಇಲ್ಲಿ, ಎಕ್ಸ್ಟ್ರಾ ಕ್ರೋಮೋಸೋಮ್. ಸೊ ಅಕರ್ಸ್ ಇನ್ ಬೋತ್ ಮೇಲ್ ಅಂಡ್ ಫೀಮೇಲ್. ಫಸ್ಟ್ ಡಿಸ್ಕ್ರೈಬ್ಡ್ ಬೈ ಲ್ಯಾಂಗ್ಡಾನ್ ಡೌನ್, ಅದಕ್ಕೆ ಡೌನ್ ಸಿಂಡ್ರೋಮ್ ಅಂತ ಕರೆಯೋದು. 21st ಪೊಸಿಷನ್ ಅಲ್ಲಿ ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಟ್ರೈಸೋಮಿ ಆಫ್ 21. ಟ್ರೈಸೋಮಿ ಅಂದ್ರೆ ಏನು? 3. ಟ್ರೈ ಅಂದ್ರೆ 3, ಸೋಮಿ ಅಂದ್ರೆ ಕ್ರೋಮೋಸೋಮ್. 21st ಪೊಸಿಷನ್ ಅಲ್ಲಿ 3 ಕ್ರೋಮೋಸೋಮ್ ಇದೆ. ಎಷ್ಟು? 3 ಕ್ರೋಮೋಸೋಮ್ ಇದೆ. ಟ್ರೈಸೋಮಿ 21. ಈ ತರ ಕಾಣಿಸ್ತಾರೆ ಸ್ಟೂಡೆಂಟ್ಸ್. ಇವರು ಈ ತರ ಕಾಣಿಸ್ಕೋತಾರೆ, ಈ ತರ ಇರ್ತಾರೆ ಡೌನ್ ಸಿಂಡ್ರೋಮ್ ಇಂದ. ಸ್ಟೂಡೆಂಟ್ಸ್ ಸಿಂಪ್ಟಮ್ಸ್ ಏನು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್. ಸಿಂಪ್ಟಮ್ಸ್ ನೋಡಿ, ದ ಅಫೆಕ್ಟೆಡ್ ಇಂಡಿವಿಜುವಲ್ ಇಸ್ ಶಾರ್ಟ್ ಸ್ಟೇಚರ್ಡ್, ತುಂಬಾ ಕುಳುಕಿರ್ತಾರೆ. ಸ್ಮಾಲ್ ರೌಂಡ್ ತಲೆ ಇರುತ್ತೆ. ಫರೋಡ್ ಟಂಗ್ ಆಚೆ ಇರುತ್ತೆ ತುಂಬಾ. ಪಾರ್ಶಲಿ ಓಪನ್ ಮೌತ್. ಪಾಮ್ ಇಸ್ ಬ್ರಾಡ್, ತುಂಬಾ ದಪ್ಪ ಇರುತ್ತೆ ಕೈ. ಆಮೇಲೆ ಕೈ ಮೇಲೆ ಈ ತರ ಲೈನ್ಸ್ ತುಂಬಾ ಇರುತ್ತೆ. ಕೈ ಮೇಲೆ ತುಂಬಾ ಲೈನ್ಸ್ ತುಂಬಾ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಫಿಸಿಕಲ್, ಸೈಕೋಮೋಟರ್ ಅಂಡ್ ಮೆಂಟಲ್ ರಿಟಾರ್ಡ್ನೆಸ್, ಡೆವಲಪ್ಮೆಂಟ್ ಆಗಲ್ಲ, ಅಷ್ಟೊಂದು ಡೆವಲಪ್ಮೆಂಟ್ ಆಗಲ್ಲ. ನೋಡಿ, ಈ ತರ ಕಾಣಿಸ್ತಿದ್ಯಾ? ಪಾರ್ಶಲಿ ಓಪನ್ ಮೌತ್, ಫರೋಡ್ ಟಂಗ್, ರೌಂಡ್ ಹೆಡ್ ತರನ ಹೈಟ್ ತುಂಬಾ ಕಮ್ಮಿ ಇರುತ್ತೆ. ಡೌನ್ ಸಿಂಡ್ರೋಮ್. ನೆಕ್ಸ್ಟ್ ಇಸ್ ಕ್ಲೈನ್ಫೆಲ್ಟರ್ ಸ್ಟೂಡೆಂಟ್ಸ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬರೀ ಮೇಲ್ಸ್ ಅಲ್ಲಿ ಮಾತ್ರ ಆಗುತ್ತೆ. ಓನ್ಲಿ ಇನ್ ಮೇಲ್. ಸರಿನಾ? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಏನಾದ್ರು ಸ್ಟೂಡೆಂಟ್ಸ್? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ನೆನಪಿರ್ಲಿ, ರೈಟ್? ಜನರಲಿ ವಿ ಹ್ಯಾವ್ XY ಇನ್ ದ ಕೇಸ್ ಆಫ್ ಮೇಲ್ಸ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಬಂದ್ಬಿಡುತ್ತೆ. ಈ ಕ್ರೋಮೋಸೋಮ್ ಎಕ್ಸ್ಟ್ರಾ ಇಲ್ಲಿ ಏನಿದು? ಎಕ್ಸ್ಟ್ರಾ X ಕ್ರೋಮೋಸೋಮ್ ಬಂದ್ಬಿಡುತ್ತೆ ಇಲ್ಲಿ. ಆ ಎಕ್ಸ್ಟ್ರಾ X ಕ್ರೋಮೋಸೋಮ್ ಇಂದ ನೋಡಿ, ಎಕ್ಸ್ಟ್ರಾ X ಕ್ರೋಮೋಸೋಮ್ ಅಂತ ನೋಡಿ. ಎಕ್ಸ್ಟ್ರಾ X ಕ್ರೋಮೋಸೋಮ್ ಇಂದ ಏನಾಗುತ್ತೆ? ಸಿಂಪ್ಟಮ್ಸ್ ಏನು? ರೈಟ್, such individual as overall masculine development. However, feminine development also happens. Development of breast called as gynecomastia ಆಗುತ್ತೆ ಇಲ್ಲಿ. ಏನಾಗುತ್ತೆ? gynecomastia ಆಗುತ್ತೆ ಇಲ್ಲಿ. Development of breast ಆಗುತ್ತೆ ಇಲ್ಲಿ. ಸರಿನಾ? Such individuals are also sterile in nature. Now, last is called as Turner syndrome. Turner syndrome ಅಲ್ಲಿ ನಾವು ಸ್ಟೂಡೆಂಟ್ಸ್, ಇದು only in female ಆಗುತ್ತೆ. ಟರ್ನರ್ ಸಿಂಡ್ರೋಮ್ ಅಲ್ಲಿ ನಾರ್ಮಲ್ ಕಂಡೀಷನ್ XX ಇರುತ್ತಲ್ಲ, ಬಟ್ ಟರ್ನರ್ ಸಿಂಡ್ರೋಮ್ ಅಲ್ಲಿ ಈ X ಕ್ರೋಮೋಸೋಮ್ ಮಿಸ್ಸಿಂಗ್. ಸೊ ಇಲ್ಲೇನಾಗುತ್ತೆ? X0 ಆಗುತ್ತೆ. ಸೊ 1 X ಕ್ರೋಮೋಸೋಮ್ ಮಿಸ್ಸಿಂಗ್ ಇದೆ ಟರ್ನರ್ ಸಿಂಡ್ರೋಮ್ ಅಲ್ಲಿ. ಒಂದು ಮಿಸ್ಸಿಂಗ್ ಇಂದ ಏನಾಗುತ್ತೆ ಸ್ಟೂಡೆಂಟ್ಸ್? ಒಂದು ಮಿಸ್ಸಿಂಗ್ ಇಂದ ಏನಾಯ್ತು? ಒಂದು ಮಿಸ್ಸಿಂಗ್ ಇದ್ರೆ ಆತರ such female are sterile and ovaries are rudimentary. Sterile individual ಅಲ್ಲಿ rudimentary ಆಗುತ್ತೆ. Besides other features including lack of other secondary sexual characteristics ಕೂಡ missing is students. So that is called as Turner syndrome. That is called as your Turner syndrome. Friends, ಇಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ದೆ, ಅದನ್ನ ಹೇಳೋದು ಮರ್ತೋಗ್ಬಿಟ್ಟೆ. ಎಲ್ಲಪ್ಪ ಅದು ಇಲ್ಲಿ ನಿಮ್ದು ಮ್ಯೂಟೇಷನ್ ಅಲ್ಲಿ. ಮ್ಯೂಟೇಷನ್ ಎಲ್ಲ ಹೋಯ್ತಪ್ಪ. ಮ್ಯೂಟೇಷನ್ ಒಂದು ಪಾಯಿಂಟ್ ಹೇಳೋದು ಮರ್ತೋಗ್ಬಿಟ್ಟೆ ಸ್ಟೂಡೆಂಟ್ಸ್. ಇದು ತುಂಬಾ ಸತಿ ಕೇಳ್ಬೋದು,
ರೈಟ್. ನಿಮ್ದು ಜೀನೋಮ್ಯಾಟಿಕ್ ಮ್ಯೂಟೇಶನ್ ಅಲ್ಲಿ ಎರಡು ತರ ರೀಸನ್ ಇರ್ಬೋದು. ಒನ್ ಇಸ್ ಕಾಲ್ಡ್ ಆಸ್ ಅನ್ಯೂಪ್ಲಾಯ್ಡಿ, one is called as euploidy. Euploidy ಅಂದ್ರೆ ಸ್ಟೂಡೆಂಟ್ಸ್, euploidy ಅಲ್ಲಿ ಎಂಟೈರ್ ಸೆಟ್ ಚೇಂಜ್ ಆಗುತ್ತೆ. increase in set of chromosome, increase ಆಗ್ತಾ ಹೋಗುತ್ತೆ euploidy ಅಲ್ಲಿ. ಅದೇ ಅನ್ಯೂಪ್ಲಾಯ್ಡಿ ಸ್ಟೂಡೆಂಟ್ಸ್, ಅನ್ಯೂಪ್ಲಾಯ್ಡಿ ಅಲ್ಲಿ we have two types. ಮತ್ತೆ ಹೈಪರ್ಪ್ಲಾಯ್ಡಿ. ಅರ್ಥ ಏನು? ಸ್ಟೂಡೆಂಟ್ಸ್ ಹೈಪೋಪ್ಲಾಯ್ಡಿ ಇಲ್ಲ ಮತ್ತೆ ಡಿಕ್ರೀಸ್ ಇನ್ ಕ್ರೋಮೋಸೋಮ್ ನಂಬರ್ ಆಗುತ್ತೆ. ಡಿಕ್ರೀಸ್ ಇನ್ ಕ್ರೋಮೋಸೋಮ್ ನಂಬರ್. ಹೈಪರ್ ಅಲ್ಲಿ ಇನ್ಕ್ರೀಸ್ ಇನ್ ಕ್ರೋಮೋಸೋಮ್ ನಂಬರ್. ಸ್ಟೂಡೆಂಟ್ಸ್ ಡಿಕ್ರೀಸ್ ಇನ್ ಕ್ರೋಮೋಸೋಮ್ ನಂಬರ್ ಏನಿತ್ತು? ಟರ್ನರ್ ಸಿಂಡ್ರೋಮ್ ಇಸ್ ಎನ್ ಎಕ್ಸಾಂಪಲ್. ಓಕೆ. Okay. Sir, I watched the video which you said and I didn't do any mistakes in that type of question which I had doubt. Polyploidy. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನನ್ನ ವಿಡಿಯೋ ಅರ್ಥ ಆಯ್ತಾನೆ? ನನ್ನ ವಿಡಿಯೋ ಆಲ್ ಆಫ್ ಯು ವಿಡಿಯೋ ಅರ್ಥ ಆಯ್ತಾನೆ? ಸೊ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಓಕೆ ಸ್ಟೂಡೆಂಟ್ಸ್, ನಾವು ಇಲ್ಲಿ ಟರ್ನರ್ ಸಿಂಡ್ರೋಮ್ ಇತ್ತ ಎಕ್ಸಾಂಪಲ್. ಇಲ್ಲಿ ಡಿಕ್ರೀಸ್ ನಂಬರ್ ಆಫ್ ಕ್ರೋಮೋಸೋಮ್, ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್ ಆಗೋಯ್ತಾ? ಅಲ್ಲಿ ಮಿಸ್ಸಿಂಗ್ ಆಗೋಯ್ತು, ಟರ್ನರ್ ಸಿಂಡ್ರೋಮ್. ದೆನ್ ಹೈಪರ್ಪ್ಲಾಯ್ಡಿ, ವಾಟ್ ಇಸ್ ದ ಎಕ್ಸಾಂಪಲ್ ಹೈಪರ್ಪ್ಲಾಯ್ಡಿ? ಇನ್ಕ್ರೀಸ್ ಇನ್ ಒನ್ ಕ್ರೋಮೋಸೋಮ್ ಜಾಸ್ತಿ ಎಲ್ಲ ಆಗುತ್ತೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂಡ್ ಡೌನ್ ಸಿಂಡ್ರೋಮ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅವಾಗ ಅಲ್ಲಿ ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗುತ್ತೆ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರಾ? ಕ್ಲಿಯರ್ ಸ್ಟೂಡೆಂಟ್ಸ್, ಕ್ಲಿಯರ್ ಆಲ್ ಆಫ್ ಯು? ದಟ್ ಇಸ್ ಕಾಲ್ಡ್ ಆಸ್ ಹೈಪರ್ಪ್ಲಾಯ್ಡಿ, ಹೈಪೋಪ್ಲಾಯ್ಡಿ ಟೈಪ್ ಆಫ್ ಅನ್ಯೂಪ್ಲಾಯ್ಡಿ. ಯೂಪ್ಲಾಯ್ಡಿ ಸೆಟ್ ಜಾಸ್ತಿ ಆಗುತ್ತೆ. ಪಾಲಿಪ್ಲಾಯ್ಡಿ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಪಾಲಿಪ್ಲಾಯ್ಡಿ ಎಂಡೋಸ್ಪರ್ಮ್, ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಸರಿನಾ? ಎಂಡೋಸ್ಪರ್ಮ್ ಅಷ್ಟೇ ಸ್ಟೂಡೆಂಟ್ಸ್, ಅಷ್ಟೇ. ಸೊ ವಿತ್ ದಟ್ ಚಾಪ್ಟರ್ ಇಸ್ ಓವರ್. ನೆಕ್ಸ್ಟ್ ಚಾಪ್ಟರ್ ನಾನು ಕ್ಲಾಸ್ 11 ಇಂದ ಮಾಡ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಚಾಪ್ಟರ್ ನಾನು ನೀಟ್ ಮಾಡಂಗಿದ್ರೆ ನೆಕ್ಸ್ಟ್ ವೀಕ್ ನಾನು KCET ಮಾಡ್ತೀನಿ. ಸರಿ, ಈ ವೀಕ್ ನಾನು KCET ಕ್ಲಾಸ್ ಮಾಡ್ತೀನಿ, ಇನ್ನೊಂದು ಹ್ಯೂಮನ್ ರಿಪ್ರೊಡಕ್ಷನ್ ಮಾಡ್ತೀನಿ. ರೈಟ್, KCET ಮಾಡ್ತೀನಿ. ನೆಕ್ಸ್ಟ್ ವೀಕ್ ನೀಟ್ ಮಾಡ್ತೀನಿ. ರೈಟ್, ನೆಕ್ಸ್ಟ್ ವೀಕ್ ನೀಟ್ ಅಲ್ಲಿ ನಾನು ಐ ವಿಲ್ ಸ್ಟಾರ್ಟ್ ವಿತ್ ಸ್ಟೂಡೆಂಟ್ಸ್ ಚಾಪ್ಟರ್ ಕಾಲ್ಡ್ ಆಸ್ ಸೆಲ್ ದ ಯೂನಿಟ್ ಆಫ್ ಲೈಫ್. ಯಾಕಂದ್ರೆ ಆ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಕ್ಲಾಸ್ 11ದು ಆ ಚಾಪ್ಟರ್ ಕ್ವಶನ್ಸ್ ತುಂಬಾ ಬರ್ತಾ ಇರುತ್ತೆ ಎವ್ರಿ ಸಿಂಗಲ್ ಇಯರ್. ಸೊ ಪ್ಲೀಸ್ ಆ ಚಾಪ್ಟರ್ ಕಲೀರಿ ಒಂದ್ಸತಿ ನನ್ನ ಕಡೆಯಿಂದ. ರೈಟ್, ಟ್ರಸ್ಟ್ ಮೀ, ನಿಮ್ಗೆ ಏನು ಡೌಟ್ ಇರಲ್ಲ ಅದಾದ್ಮೇಲೆ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಬೈ ಆಫ್ ಯು, ಟೇಕ್ ಕೇರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋದಾ? ನಾಳೆ ಇದೆ ಕ್ಲಾಸು, ಸೇಮ್ ಟೈಮ್ 9 o'clock. ಲರ್ನ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಫ್ರಮ್ ಮೀ. ಡಿಫರೆನ್ಸ್ ನೋಡಿ, ಯಾವತ್ತೂ ಏನು ಮರೆಯಲ್ಲ ನೀವು. ಓಕೆನಾ? ಸೊ ಬೈ ಬೈ ಸ್ಟೂಡೆಂಟ್ಸ್, ಆಲ್ ಆಫ್ ಯು. ಬೈ ಬೈ, ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಬೈ ಬೈ ಸ್ಟೂಡೆಂಟ್ಸ್. ಇನ್ನೊಂದು ಮಾತಾಡಿ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನೀವು ಅಕಸ್ಮಾತ್ ಲೆಟ್ಸ್ ಸೇ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಎಕ್ಸಾಮಿನೇಷನ್, ನಿಮಗೆ ಈ ಪ್ರಿಪರೇಷನ್ ಮಾಡಿದ್ದೀರಾ ನೀವು. ಓಕೆನಾ ಸ್ಟೂಡೆಂಟ್ಸ್? ಡಿಫ್ರೆನ್ಸ್ ಏನು ಇರಲ್ಲ. ನನ್ನ ಕಡೆಯಿಂದ ಎರಡು ಸೇಮ್ ಆಕ್ಚುಲಿ. KCET ಆಗಲಿ ನೀಟ್ ಆಗಲಿ ಸೇಮ್ ಇರ್ತೀನಿ. ದ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ಸ್ಟೂಡೆಂಟ್ಸ್, KCET ಅಲ್ಲಿ ನಾನು KCET ಕ್ವಶನ್ಸ್ ತೋರಿಸ್ತೀನಿ, ನೀಟ್ ಅಲ್ಲಿ ನಾನು ನೀಟ್ ಕ್ವಶನ್ಸ್ ತೋರಿಸ್ತೀನಿ, ಅಷ್ಟೇ ಡಿಫ್ರೆನ್ಸ್. ಅದು ಬಿಟ್ರೆ ನಾನು ಎರಡರಲ್ಲೂ ಕೂಡ ಡೀಟೇಲ್ ಕ್ಲಾಸೇ ಮಾಡ್ತೀನಿ, ಡೀಟೇಲ್ ಕ್ಲಾಸು. ಐ ಡೋಂಟ್ ಬಿಲೀವ್ ಇನ್ ಇನ್ಫಾರ್ಮೇಶನ್ ಕಂಟ್ರೋಲ್ ಮಾಡೋದು. ಆಲ್ ಆಫ್ ಯು ಶುಡ್ ನೋ ಇನ್ಫಾರ್ಮೇಶನ್ ನಿಮ್ಗೆ ಫುಲ್ ಬರ್ಬೇಕು ಯಾವತ್ತೂ ಕೂಡ. ದ ಓನ್ಲಿ ಡಿಫ್ರೆನ್ಸ್ ಇಸ್ ಕ್ವಶನ್ಸ್ ಬೇರೆ ಇರುತ್ತೆ. KCET ಕ್ಲಾಸಲ್ಲಿ KCET ಕ್ವಶನ್ಸು, ನೀಟ್ ಕ್ಲಾಸಲ್ಲಿ ನೀಟ್ ಕ್ವಶನ್ಸು, ಅಷ್ಟೇ ಡಿಫ್ರೆನ್ಸು, ಬಿಟ್ರೆ ಏನೂ ಇಲ್ಲ. ಸ್ಟೂಡೆಂಟ್ಸ್, MVSAT ಬಗ್ಗೆ ಹೇಳ್ತಾಗ ಮರ್ತೋದೆ ಸ್ಟೂಡೆಂಟ್ಸ್. ನೀವು ಅಕಸ್ಮಾತ್ ನೀಟ್ ಬರೀತಿದ್ರೆ ಯು ರೈಟ್ ಮಾಕ್ ಟೆಸ್ಟ್ ಬರೀಬೇಕಾ? ನೀಟ್ ಎಕ್ಸಾಮಿನೇಷನ್ ಮಾಕ್ ಟೆಸ್ಟ್ ಬರೀಬೇಕು. ಸೊ ಇಫ್ ಯು ವಾಂಟ್ ಟು ರೈಟ್ ಅ ಫ್ರೀ ಮಾಕ್ ಟೆಸ್ಟ್, MVSAT ಬರೀರಿ. ರೈಟ್, MVSAT ಬರುತ್ತೆ, ನಿಮಗೆ ಫ್ರೀ ಮಾಕ್ ಟೆಸ್ಟ್ ಬರುತ್ತೆ. MVSAT ನ ನಾವು ಆನ್ಲೈನ್ ಮಾಡೋದ ಅಂತ ಅನ್ಕೊಂಡಿದೀವಿ, ಇನ್ನ ಆಗಿಲ್ಲ. ಸೊ ನೀವು ಫಾರ್ಮ್ ನ ಫಿಲ್ ಮಾಡಿ, ಡಿಸ್ಕ್ರಿಪ್ಷನ್ ಇದೆ, ಆ ಫಾರ್ಮ್ ನ ಫಿಲ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಬೆಂಗಳೂರಿಂದ ಎಷ್ಟು ಜನ ಇದ್ದಾರೆ, ಸೊ ಆನ್ಲೈನ್ ಕೂಡ ಮಾಡ್ಬೋದು ಅಂತ ನಾವು. ಸರಿನಾ? ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಬೈ ಆಲ್ ಆಫ್ ಯು, ಟೇಕ್ ಕೇರ್. ಲೇಟ್ ಆಗ್ಬಿಡ್ತು ಊಟ. ಹೋಪ್ಫುಲಿ ನೀವೆಲ್ಲ ಊಟ ಮಾಡಿದೀರಾ. ಊಟ ಮಾಡಿದ್ರೆ ಬೇಗ ಊಟ ಮಾಡಿ ಹೋಗ್ಬಿಟ್ಟು ಮಲ್ಕೊಳ್ಳಿ ಸ್ಟೂಡೆಂಟ್ಸ್.